ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಈ ದಿನದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ಕೆಲವು ಆರ್ಟಿಕಲ್ಸ್ಗಳನ್ನು ನೋಡ್ತೀವಿ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುವಂತಹ ಆರ್ಟಿಕಲ್ಸ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಮೊದಲ ಆರ್ಟಿಕಲ್ನ ನೋಡೋಣ. ಸೆಂಟರ್ಸ್ ಟೊಬ್ಯಾಕೋ ಟ್ಯಾಕ್ಸ್ ರಿಜಿಕ್ ಟು ಟೇಕ್ ಎಫೆಕ್ಟ್ ಫ್ರಮ್ ಫೆಬ್ರವರಿ 1. ಸೊ ಇಂದಿನ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಕೇಂದ್ರ ಸರ್ಕಾರ ತಗೊಂಡಿರುವಂತಹ ಒಂದು ನಿರ್ಧಾರದ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಸೊ ಆ ಒಂದು ನಿರ್ಧಾರ ಏನು ಅಂದರೆ, ಈ ತಂಬಾಕು ಉತ್ಪನ್ನಗಳು ಏನಿದಾವೆ ಅಂದರೆ ಟೊಬ್ಯಾಕೋ ರಿಲೇಟೆಡ್ ಪ್ರಾಡಕ್ಟ್ಸ್ಗಳು ಏನಿದಾವೆ ಅವುಗಳ ಮೇಲೆ ಟ್ಯಾಕ್ಸನ್ನು ಮತ್ತೆ ಪುನರ್ರಚನೆ ಮಾಡ್ತಾರೆ. ಟ್ಯಾಕ್ಸ್ ರೆಜಿಮ್ ಏನಿದೆ ಅದನ್ನು ಪುನರ್ರಚನೆ ಮಾಡಿದ್ದಾರೆ. ಸೊ ಅದು ಏನಿದೆ ಆ ಒಂದು ಟ್ಯಾಕ್ಸ್ ಬಂದು ಫೆಬ್ರವರಿ 1 ಫೆಬ್ರವರಿ 1, 2026ರಿಂದ ಅದು ಜಾರಿಗೆ ಬರುತ್ತೆ ಅಂತ ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಸೊ ಅದರ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಅಂದರೆ ಇದು ಯಾವ ರೀತಿಯಾಗಿ ಪ್ರೈಸಸ್ ಮೇಲೆ ಇರ್ಬೋದು, ಅಂದರೆ ಎಕಾನಮಿಯಲ್ಲಿ ಪ್ರೈಸಸ್ ಬಗ್ಗೆ ಇರ್ಬೋದು, ಇಲ್ಲ ಒಂದು ಪಬ್ಲಿಕ್ ಹೆಲ್ತ್ ಬಗ್ಗೆ ಇರ್ಬೋದು, GST ಸ್ಟ್ರಕ್ಚರ್ ಬಗ್ಗೆ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯಗಳ ಮೇಲೆ ರಾಜ್ಯಗಳ ಆದಾಯದ ಮೇಲೆ ಯಾವ ರೀತಿಯಾದ ಒಂದು ಪರಿಣಾಮ ಬೀರುತ್ತೆ ಈ ಒಂದು ನಿರ್ಧಾರ ಅನ್ನೋದ್ರ ಕುರಿತಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಸೊ ಮೊದಲಿಗೆ ನಾವು ಬ್ಯಾಕ್ಗ್ರೌಂಡನ್ನು ನೋಡೋಕ್ಕೆ ಹೋದರೆ, ಭಾರತದಲ್ಲಿ ಏನು ಟೊಬ್ಯಾಕೋ ಪ್ರಾಡಕ್ಟ್ಸ್ ಇದೆ, ತಂಬಾಕು ಉತ್ಪನ್ನಗಳಿದೆ, ಇದ್ರ ಮೇಲೆ 3 ರೀತಿಯಾದ ಏನಂತೀವಿ ಟ್ಯಾಕ್ಸ್ಗಳನ್ನು, ತೆರಿಗೆಗಳನ್ನು 3 ಭಾಗಗಳಲ್ಲಿ ವಿಧಿಸಲಾಗ್ತಿತ್ತು. ಮೊದಲನೇದು ಯಾವುದು ಅಂತಂದರೆ ಬೇಸಿಕ್ ಎಕ್ಸೈಸ್ ಡ್ಯೂಟಿ ಏನಿದೆ, ಈ ಎಕ್ಸೈಸ್ ಡ್ಯೂಟಿ ಒಂದು, ತದನಂತರ ಬಂದು GST ಹಾಕ್ತಾ ಇದ್ದಾರೆ, ತದನಂತರ ಬಂದು GST ಕಾಂಪೆನ್ಸೇಷನ್ ಸೆಸ್ ಒಂದು. ಸೊ ಈ 3 ಏನಿದಾವೆ ಈ 3 ಟ್ಯಾಕ್ಸ್ಗಳನ್ನು ಅವರು ಆ್ಯಕ್ಚುಲ್ ಆಗಿ ಹಾಕ್ತಾ ಇದ್ದಿದ್ದು ಏನು ಇದ್ರ ಮೇಲೆ, ಯಾವುದ್ರ ಮೇಲೆ, ತಂಬಾಕು ಪ್ರಾಡಕ್ಟ್ಸ್ ಏನಿದೆ ಅಥವಾ ಟೊಬ್ಯಾಕೋ ಪ್ರಾಡಕ್ಟ್ಸ್ ಏನಿದೆ ಈ ಪ್ರಾಡಕ್ಟ್ಸ್ ಮೇಲೆ ಈ 3 ಏನು ತೆರಿಗೆಗಳಿದೆ ಈ 3 ತೆರಿಗೆಗಳನ್ನು ವಿಧಿಸಲಾಗ್ತಾಯಿತ್ತು. ಬಟ್ ಯಾವಾಗ GST 2017ನಲ್ಲಿ GST ಯಾವಾಗ ಜಾರಿಗೆ ಬಂತು ಆಗ ಏನು ಮಾಡಿದ್ರು ಅಂತಂದರೆ, ಯಾವಾಗ GST ಬಂತು ಅಂದಾಗ ಸ್ಟೇಟ್ಸ್ಗಳ ಒಂದು ರೆವೆನ್ಯೂ ಇದೆ, ರಾಜ್ಯದ ಆದಾಯ ಏನಿದೆ ಆ ಆದಾಯ ಕಡಿಮೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ GST ಕಾಂಪೆನ್ಸೇಷನ್ ಸೆಸ್ಸನ್ನು ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು. ಯಾವಾಗ 2017ರಲ್ಲಿ. ಬಟ್ ಇವಾಗ 2026 ಏನಿದೆ, ಸೊ ಇವಾಗ 2026ಗೆ ಬಂದಾಗ ಈ ಒಂದು GST ಕಾಂಪೆನ್ಸೇಷನ್ ಸೆಸ್ನ ಒಂದು ಅವಧಿ ಏನಿತ್ತು ಆ ಅವಧಿ ಮುಗಿತಾ ಬಂದಿದೆ. ಸೊ ಹಾಗಾಗಿ ಏನು ಮಾಡಬೇಕಾಯಿತು, ಕೇಂದ್ರ ಸರ್ಕಾರ ಈ ಹೊಸದಾದ ಒಂದು ಟ್ಯಾಕ್ಸ್ ರೆಜಿಮನ್ನು ತರಬೇಕಾಯಿತು. ಸೊ ಈ ಒಂದು ಟ್ಯಾಕ್ಸ್ ಚೇಂಜಸ್ ಏನು ಮಾಡಿದ್ದಾರೆ, ಇದನ್ನು ಮಾಡಿರೋದು ಸೆಂಟ್ರಲ್ ಎಕ್ಸೈಸ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮುಖಾಂತರ. ಸೊ ಈ ಒಂದು ಆ್ಯಕ್ಟ್ 2020 ಅಂದರೆ ಸೆಂಟ್ರಲ್ ಎಕ್ಸೈಸ್ ಆ್ಯಕ್ಟ್ ಏನಿದೆ ಇದನ್ನು ಮತ್ತೆ ಚೇಂಜ್ ಮಾಡಿ 2025ರಲ್ಲಿ ಚೇಂಜ್ ಮಾಡಿ ಇದರ ಅಡಿಯಲ್ಲಿ ತಂಬಾಕು ಉತ್ಪನ್ನಗಳು ಏನಿದಾವೆ ಅದರ ಮೇಲೆ ಹೊಸದಾಗಿ ಎಕ್ಸೈಸ್ ಡ್ಯೂಟಿಗಳನ್ನು ಹಾಕ್ತಾ ಇದ್ದಾರೆ. ಅಂದರೆ ಏನು ಎಕ್ಸೈಸ್ ಡ್ಯೂಟಿ ಇದೆ ಅದನ್ನು ಮತ್ತೆ ವಾಪಸ್ ಚೇಂಜ್ ಮಾಡಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇದು ಫಸ್ಟ್ ಪಾಯಿಂಟ್. ಎರಡನೇದಾಗಿ ಏನು ಅಂತಂದರೆ, ಈ ಬೀಡಿಗಳು ಏನಿದಾವೆ, ಬೀಡಿ ಕೂಡ ತಂಬಾಕುನ ಒಂದು ಉತ್ಪನ್ನನೇ ಆಗಿರುತ್ತೆ. ಸೊ ಅದು ಮೊದಲು ಓಲ್ಡ್ ಸ್ಟ್ರಕ್ಚರಲ್ಲಿ 28% GST ಸ್ಲ್ಯಾಬ್ ಅಂಡರ್ಲಿ ಬರ್ತಾಯಿತ್ತು. ಬಟ್ ಈಗ ಅದನ್ನು 18% ಸ್ಲ್ಯಾಬ್ಗೆ ಇಳಿಸಿದ್ದಾರೆ. ಬಟ್ ಬೇರೆ ಯಾವುದೇ ಟೊಬ್ಯಾಕೋ ಪ್ರಾಡಕ್ಟ್ಸ್ ಇದ್ರೂ ಅದನ್ನೆಲ್ಲನೂ 40%ಗೆ ತಂದುಬಿಟ್ಟಿದ್ದಾರೆ. ಓಕೆನಾ. ಮೊದಲು ಬೀಡಿ ಏನಿತ್ತು 28 ಇತ್ತು, 28ಇಂದ 18ಗೆ ಚೇಂಜ್ ಮಾಡಿದ್ದಾರೆ. ಬೇರೆ ಇನ್ಯಾವುದೇ ಒಂದು ಟೊಬ್ಯಾಕೋ ಪ್ರಾಡಕ್ಟ್ಸ್ ಇರಲಿ, ಯಾವುದೇ ಒಂದು ತಂಬಾಕು ಉತ್ಪನ್ನಗಳಿದ್ರೆ ಅದು ಎಲ್ಲದನ್ನು ಡೈರೆಕ್ಟಾಗಿ 40% ಸ್ಲ್ಯಾಬ್ ಅಡಿಯಲ್ಲಿ ಇದನ್ನು ತಂದಿದ್ದಾರೆ. ಮತ್ತು ಮೂರನೇದಾಗಿ ಏನು ಮಾಡಿದ್ದಾರೆ ಅಂತಂದರೆ, ನಮ್ಮ ಒಂದು ನ್ಯಾಷನಲ್ ಹೆಲ್ತ್ ಸೆಕ್ಯೂರಿಟಿ ಆ್ಯಕ್ಟ್ ಏನಿದೆ, ಹೆಲ್ತ್ ಸೆಕ್ಯೂರಿಟೀಸ್ ಆ್ಯಂಡ್ ನ್ಯಾಷನಲ್ ಸೆಕ್ಯೂರಿಟಿ ಅನ್ನುವಂತಹ ಒಂದು ಆ್ಯಕ್ಟ್ ಏನಿದೆ ಆ ಆ್ಯಕ್ಟ್ ಅಡಿಯಲ್ಲಿ ಮಸಾಲ ಆಧಾರಿತ ತಂಬಾಕು ಪ್ರಾಡಕ್ಟ್ಸ್ಗಳಿಂದ, ಅಂದರೆ ಮಸಾಲ ಬೇಸ್ಡ್ ಟೊಬ್ಯಾಕೋ ಯೂನಿಟ್ಸ್ ಏನಿರ್ತವೆ ಅದರ ಮೇಲೆ ಹೆಲ್ತ್ ಸೆಸ್ಸನ್ನು ನಾವು ಹಾಕ್ತೀವಿ ಅಂತ. ಅಂದರೆ ಪ್ರಾಡಕ್ಟ್ಸ್ ಮೇಲಲ್ಲ, ಮಸಾಲ ಬೇಸ್ಡ್ ಟೊಬ್ಯಾಕೋ ಯೂನಿಟ್ಸ್ಗಳೇನಿರ್ತವೆ, ಅಂದರೆ ಆ ಒಂದು ಪ್ರಾಡಕ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಯೂನಿಟ್ಗಳೇನಿರ್ತವೆ, ಘಟಕಗಳೇನಿರ್ತವೆ ಆ ಘಟಕಗಳ ಮೇಲೆ ನಾವು ಹೋಲಾಗಿ ಹೆಲ್ತ್ ಸೆಸ್ಸನ್ನು ಹಾಕ್ತೀವಿ ಅಂತ ಕೂಡ ಈ ಒಂದು ನಿರ್ಧಾರದಲ್ಲಿ ಹೇಳಿದ್ದಾರೆ. ಸೊ ಇಷ್ಟು ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಏನಾಗ್ತಾ ಇದೆ ಅನ್ನೋದು. ಅಂದರೆ ಏನು ಚೇಂಜ್ ಮಾಡಿದ್ದಾರೆ, ಏನೇನನ್ನು ಅಮೆಂಡ್ ಮಾಡಿದ್ದಾರೆ. ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಆ್ಯಕ್ಟ್ ಎಕ್ಸೈಸ್ ಅಮೆಂಡ್ಮೆಂಟ್ ಆ್ಯಕ್ಟ್ ತಂದಿದ್ದಾರೆ. BDಯನ್ನು ಯಾವ ಒಂದು GST ಸ್ಲ್ಯಾಬಲ್ಲಿ ಇಟ್ಟಿರೋ ಆ GST ಸ್ಲ್ಯಾಬನ್ನು ಚೇಂಜ್ ಮಾಡಿರುವಂಥದ್ದು ಒಂದು. ತದನಂತರ ಈ ಒಂದು ಹೆಲ್ತ್ ಸೆಸ್ಸನ್ನು ಮಸಾಲ ಬೇಸ್ಡ್ ಟೊಬ್ಯಾಕೋ ಯೂನಿಟ್ಸ್ ಮೇಲೆ ಹಾಕ್ತಾ ಇದ್ದೀವಿ ಅಂತ ಹೇಳಿರೋದು. ಸೊ ಇದಿಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಈಗ ನಾವು ಏನು ನೋಡಬೇಕಾಗುತ್ತೆ ಅಂದರೆ, ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್, ಅಂದರೆ ಏನು ಪಾಯಿಂಟ್ಸನ್ನು ಕೇಳ್ಬೋದು ಅಂತ. ಇಲ್ಲಿ ನಮ್ಗೆ ಏನೇನು ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸೈಸ್ ಡ್ಯೂಟಿಯ ಡೆಫಿನಿಷನ್ ಇಂಪಾರ್ಟೆಂಟ್ ಆಗುತ್ತೆ, GST ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ತಿಳ್ಕೊಬೇಕಾಗುತ್ತೆ. ತದನಂತರ ಹೆಲ್ತ್ ಸೆಸ್ ಇರ್ಬೋದು, ಎಕ್ಸೈಸ್ ಡ್ಯೂಟಿ, ಸಿನ್ ಟ್ಯಾಕ್ಸ್. ಇದು ಆ್ಯಕ್ಚುಲಿ ಈ ಟೊಬ್ಯಾಕೋ ಮೇಲೆ ಹಾಕುವಂಥ ಟ್ಯಾಕ್ಸ್ಗಳನ್ನು ನಾವು ಸಿನ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಆ ಸಿನ್ ಟ್ಯಾಕ್ಸ್ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ಸೊ ಇದೆಲ್ಲ ನಾವು ಬೇಸಿಕ್ ಎಕಾನಮಿಕ್ ಟರ್ಮ್ಸ್ ಏನಿದೆ, ಟರ್ಮಿನಾಲಜೀಸಲ್ಲಿ ನಾವು ಇದನ್ನು ಓದಿರ್ತೀವಿ. ಸೊ ಅದನ್ನೆಲ್ಲ ನೀವು ಪ್ರಿಲಿಮ್ಸ್ಗೆ ರಿವೈಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆಯಿತು.
ಈಗ ನಾವು ವಿತ್ ರೆಸ್ಪೆಕ್ಟ್ ಟು ಮೀನ್ಸ್ ನೋಡಬೇಕಾಗುತ್ತೆ. ಅಂದರೆ ಗವರ್ಮೆಂಟ್ ಯಾಕೆ ಈ ಡಿಸಿಷನ್ ತೊಗೊಂಡಿದೆ, ಈ ಡಿಸಿಷನ್ದ ಯಾವ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ ಎಕಾನಮಿ ಮೇಲೆ ಇರ್ಬೋದು, ಜನರ ಮೇಲೆ ಇರ್ಬೋದು, ಪಬ್ಲಿಕ್ ಹೆಲ್ತ್ ಮೇಲೆ ಇರ್ಬೋದು, ಯಾವ ರೀತಿಯಾದ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಈಗ ಅದನ್ನ ನಾನು ನೋಡೋಣ. ಸೊ ಮೊದಲಿಗೆ ಈ ಒಂದು ಟೊಬ್ಯಾಕೊ ಟ್ಯಾಕ್ಸೇಷನ್ನ ಯಾಕೆ ತಂದಿದ್ದಾರೆ, ಇದರ ಒಂದು ಮುಖ್ಯ ಆಬ್ಜೆಕ್ಟಿವ್ ಏನು, ಅಥವಾ ಸರ್ಕಾರ ಯಾಕೆ ಈ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಅನ್ನುವಂಥದ್ದು. ಸೊ ಮೊದಲಿಗೆ ವಿತ್ ರೆಸ್ಪೆಕ್ಟ್ ಟು ಪಬ್ಲಿಕ್ ಹೆಲ್ತ್ ನೋಡಿದಾಗ ಇದು ಏನು ಮಾಡೋಕ್ಕೆ, ಟೊಬ್ಯಾಕೊ ಕನ್ಸಂಪ್ಷನನ್ನು ಕಡಿಮೆ ಮಾಡೋದಕ್ಕೆ, ತಂಬಾಕು ಉತ್ಪನ್ನಗಳ ಒಂದು ಬಳಕೆ ಏನಿದೆ ಅಥವಾ ತಂಬಾಕು ಸೇವನೆ ಏನಿದೆ ಆ ಒಂದು ತಂಬಾಕು ಸೇವನೆಯನ್ನು ಕಡಿಮೆ ಮಾಡೋದಕ್ಕೆ. ಯಾಕೆ ಅಂತಂದರೆ ತಂಬಾಕುವಿಂದ ಹಲವಾರು ಏನಂತೀವಿ ನೆಗೆಟಿವ್ ಎಫೆಕ್ಟ್ಸ್ ಇದೆ ನಮ್ಮ ಒಂದು ಹೆಲ್ತ್ ಮೇಲೆ. ಲಂಗ್ಸ್ ಮೇಲೆ ಬೀರುವಂಥ ಪರಿಣಾಮ ಇರ್ಬೋದು, ಇಲ್ಲ ಮೌತ್ ಕ್ಯಾನ್ಸರ್ಸ್ಗಳಾಗುವಂಥ ಒಂದು ಪರಿಣಾಮ ಇರ್ಬೋದು. ಈ ರೀತಿಯಾದ ಒಂದು ಪರಿಣಾಮಗಳನ್ನು ಕಡಿಮೆ ಮಾಡೋದಕ್ಕೆ ಟೊಬ್ಯಾಕೊ ಓವರ್ ಆಲ್ ಕನ್ಸಂಪ್ಷನನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ಟ್ಯಾಕ್ಸೇಷನನ್ನು ತಂದಿದ್ದಾರೆ ಅಂತ ಹೇಳ್ಬೋದು. ತದನಂತರ ನೆಗೆಟಿವ್ ಎಕ್ಸ್ಟರ್ನಾಲಿಟೀಸ್ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡೋದಕ್ಕೆ ಲೋವರ್ NCD ಬರ್ಡನ್, ಈಗಾಗಲೇ ಹೇಳೋ ಥರ ಕ್ಯಾನ್ಸರ್ ಇರ್ಬೋದು, ಇಲ್ಲ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಏನಿರುತ್ತೆ, ಈ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಏನಿರುತ್ತೆ, ಟೊಬ್ಯಾಕೊ ಒಂದು ಸೇವನೆಯಿಂದ ಇದು ಹೆಚ್ಚಾಗುತ್ತೆ. ಸೊ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಓವರ್ ಆಲ್ ಪಬ್ಲಿಕ್ ಹೆಲ್ತ್ ಏನಿದೆ ಆ ಪಬ್ಲಿಕ್ ಹೆಲ್ತನ್ನು ನಾವು ಇಂಪ್ರೂವ್ ಮಾಡೋದಕ್ಕಾಗಿ ಈ ಒಂದು ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ. ಯಾಕೆ ಅಂತಂದರೆ ನಮ್ಮ ಒಂದು SDG 3 ನಾವು ನೋಡಿದ್ರೆ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್. ಸೊ ಇದನ್ನು ನಾವು ಅಚೀವ್ ಮಾಡಬೇಕು ಅಂತಂದರೆ ಈ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ನ ಬರ್ಡನ್ ಏನಿದೆ ಭಾರತದಲ್ಲಿ ಅದನ್ನು ಕಡಿಮೆ ಮಾಡಬೇಕು. ಸೊ ಈ ಒಂದು ಟ್ಯಾಕ್ಸೇಷನ್ ಇಟ್ ಹೆಲ್ಪ್ಸ್ ಇನ್ ಸರ್ಟೈನ್ ವೇ ಅಂತ ನಾವು ಹೇಳ್ಬೋದಾಗುತ್ತೆ. ಸೊ ಇದು ವಿತ್ ರೆಸ್ಪೆಕ್ಟ್ ಟು ಪಬ್ಲಿಕ್ ಹೆಲ್ತ್ ನೋಡಿದಾಗ. ತದನಂತರ ರೆವೆನ್ಯೂ ನ್ಯೂಟ್ರಾಲಿಟಿ ಅಥವಾ ರೆವೆನ್ಯೂ ಬಗ್ಗೆ ನಾವು ನೋಡೋಕ್ಕೆ ಹೋದಾಗ ಏನಾಗುತ್ತೆ ಅಂತಂದರೆ ಈ ಒಂದು ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಏನಿದೆ, ಈ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡುತ್ತೆ. ಸೊ ಯಾವಾಗ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ ಆಗ ಏನು ಮಾಡ್ತಾರೆ, ಜನ ಅಲ್ಲಿ ಹೆಲ್ತ್ ಮೇಲೆ ಖರ್ಚು ಮಾಡ್ತಾ ಇರುವಂತಹ ಒಂದು ಅಮೌಂಟ್ ಏನಿದೆ ಅಥವಾ ಅಲ್ಲಿ ಖರ್ಚು ಮಾಡುವ ಒಂದು ಏನು ಹಣ ಏನಿದೆ ಅದನ್ನು ಅವರು ಬೇರೆದಕ್ಕೆ ಕನ್ಸಂಪ್ಷನ್ ಗೂಡ್ಸ್ಗೆ ಅವರು ಏನು ಮಾಡ್ತಾರೆ, ಖರ್ಚು ಮಾಡ್ತಾರೆ. ಸೊ ಯಾವಾಗ ಕನ್ಸಂಪ್ಷನ್ ಗೂಡ್ಸ್ ಮೇಲೆ ಅವ್ರು ಖರ್ಚು ಮಾಡಿದಾಗ ಏನಾಗುತ್ತೆ, ಇಕಾನಮಿಯಲ್ಲಿ ಏನಂತೀವಿ ಎಕಾನಮಿಕ್ ಗ್ರೋತ್ ಅಥವಾ ಎಕಾನಮಿ ಮೂವಿಂಗಲ್ಲಿ ಇರುತ್ತೆ. ಸೊ ಅದೊಂದು ರೀತಿ ಇದೆ. ತದನಂತರ ಏನು ಅಂತಂದರೆ ಫಿಸ್ಕಲ್ ಇನ್ಫ್ಲೋವನ್ನು ಹೆಚ್ಚು ಮಾಡೋದಕ್ಕೆ. ಇನ್ನು ನೆಕ್ಸ್ಟ್ ಬಂದು ಪ್ರೈಸ್ ರೈಸನ್ನು ನೋಡೋದಕ್ಕೆ. ಈಗ ಏನಾಗುತ್ತೆ ಅಂದರೆ ಯೂಶಲ್ ಆಗಿ ರಿಯಲ್ ಸಿಗರೆಟ್ ಪ್ರೈಸಸ್ ಏನಿರುತ್ತೆ ಅದನ್ನು ಮತ್ತಷ್ಟು ಜಾಸ್ತಿ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಯಾವಾಗ ಪ್ರೈಸ್ ಜಾಸ್ತಿ ಆಗುತ್ತೆ ಅದರ ಡಿಮ್ಯಾಂಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ ಪ್ರೈಸ್ ಹೆಚ್ಚಾದಾಗ ಅದರ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಸೊ ಆಬ್ವಿಯಸ್ಲಿ ಈಗ ಟೊಬ್ಯಾಕೊ ಮೇಲೆ ಟ್ಯಾಕ್ಸನ್ನು ಹೆಚ್ಚು ಮಾಡಿದ್ದಾರೆ ಅಂತಂದರೆ ಅದರ ಒಂದು ಪ್ರೈಸ್ ಏನಿರುತ್ತೆ, ಅದರ ಒಂದು MRP ಏನಿದೆ ಆ MRP ಇನ್ಕ್ರೀಸ್ ಆಗುತ್ತೆ. ಸೊ ಆಗ ಅದರ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಏನಂತೀವಿ ದೃಷ್ಟಿಯಿಂದ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತಲೇ ನಾವು ಹೇಳ್ಬೋದು. ಇನ್ನು ಇದರ ಇಂಪ್ಯಾಕ್ಟ್ಸ್ ಯಾವ ರೀತಿಯಾಗಿ ಆಗುತ್ತೆ ಅಂದರೆ ಕನ್ಸ್ಯೂಮರ್ಸ್ ಮೇಲೆ ಯಾವ ರೀತಿಯಾದ ಒಂದು ಪರಿಣಾಮ ಬೀಳುತ್ತೆ ಅಂದರೆ ಒಂದು ರೆಡ್ಯೂಸ್ಡ್ ಅಫೋರ್ಡಬಿಲಿಟಿ. ಇಲ್ಲಿ ಏನು ಹೇಳಿದೆ ನಾನು, ಪ್ರೈಸ್ ಜಾಸ್ತಿ ಆದಾಗ ಜನ ಅದನ್ನು ಪರ್ಚೇಸ್ ಮಾಡೋದು ಕಡಿಮೆ ಮಾಡ್ತಾರೆ. ಸೊ ಹಾಗಾಗಿ ಅದರ ಒಂದು ಅಫೋರ್ಡಬಿಲಿಟಿ ಏನಿದೆ ಅಫೋರ್ಡಬಿಲಿಟಿ ಕಡಿಮೆ ಆಗುತ್ತೆ ಒಂದು. ತದನಂತರವಾಗಿ ಬಿಹೇವಿಯರಲ್ ಚೇಂಜನ್ನು ತರ್ಬೋದು ಮತ್ತು ಈಕ್ವಿಟಿ ಕನ್ಸರ್ನನ್ನು ಕೂಡ ಇಲ್ಲಿ ನಾವು ನೋಡ್ಬೋದಾಗುತ್ತೆ. ಬಿಹೇವಿಯರಲ್ ಚೇಂಜ್ ಹೇಗೆ ಅಂತಂದರೆ ಈಗ ನಾವು ಹೆಂಗೆ ಅಂತಂದರೆ ಏನಾದರೂ ಒಂದು ಅಂದರೆ ಬೆಲೆ ದುಬಾರಿ ಆಗಿದೆ ಅಂತಂದರೆ ನಾವೇನು ಮಾಡ್ತೀವಿ, ಅದನ್ನ ಕೊಂಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ನಮ್ಮಲ್ಲೇ ನಮ್ಮ ಒಂದು ಬಿಹೇವಿಯರಲ್ ಚೇಂಜನ್ನು ನಾವು ನೋಡ್ಬೋದು. ಸೊ ಆ ರೀತಿಯಾದ ಒಂದು ಪರಿಣಾಮ. ತದನಂತರ ವಿತ್ ರೆಸ್ಪೆಕ್ಟ್ ಟು ಸ್ಟೇಟ್ಸ್ ಬಂದಾಗ ಏನಾಗುತ್ತೆ ಅಂದರೆ GST ಕಾಂಪೆನ್ಸೇಷನ್ ಹೆಚ್ಚಾಗುತ್ತೆ ಮತ್ತು ಫಿಸ್ಕಲ್ ಅಟಾನಮಿ ಇರ್ಬೋದು, ಹೆಲ್ತ್ ಸ್ಪೆಂಡಿಂಗ್ ಆಫ್ಸೆಟ್ ಏನಿರುತ್ತೆ ಅಂದರೆ ಈ ಒಂದು ರಾಜ್ಯಗಳು ವಿತ್ ರೆಸ್ಪೆಕ್ಟ್ ಟು ಹೆಲ್ತ್ ಏನು ಸ್ಪೆಂಡ್ ಮಾಡ್ತಾ ಇದ್ವಿ % ಆಫ್ GDP ಏನಿದೆ ಅದನ್ನು ಕಡಿಮೆ ಮಾಡ್ಬೋದು. ಯಾಕೆಂದರೆ ಹೆಲ್ತ್ ಬರ್ಡನ್ ಇಲ್ಲಿ ಪಬ್ಲಿಕ್ ಹೆಲ್ತ್ ಬರ್ಡನ್ ಕಡಿಮೆ ಆದಾಗ ಆ ಒಂದು ಅದಕ್ಕೆ ಹೋಗ್ತಾ ಇರುವಂಥ ಒಂದು GDPಯ ಒಂದು ಭಾಗ ಏನಿದೆ ಅದನ್ನು ಕೂಡ ಕಡಿಮೆ ಮಾಡ್ಬೋದು ಅನ್ನೋದು ಒಂದು. ತದನಂತರ ಫಿಸ್ಕಲ್ ಫೆಡರಲಿಸಮ್ ಬಗ್ಗೆ ಇಲ್ಲಿ ನಾವು ನೋಡ್ಬೋದಾಗತ್ತೆ. ಅಂದರೆ ಫಿಸ್ಕಲ್ ಫೆಡರಲಿಸಮ್ ಇಲ್ಲಿ ಮೇಂಟೈನ್ ಆಗುವುದನ್ನು ಕೂಡ ನಾವು ನೋಡ್ಬೋದು. ಇನ್ನು ವಿತ್ ರೆಸ್ಪೆಕ್ಟ್ ಟು ಹೆಲ್ತ್ ಔಟ್ಕಮ್ಸ್ ಬಂದಾಗ ಆಬ್ವಿಯಸ್ ಆಗಿ ಯಾವಾಗ ತಂಬಾಕು ಸೇವನೆ ಕಡಿಮೆ ಆಗುತ್ತೆ ಅದರಿಂದ ಆಗುವಂತಹ ದುಷ್ಪರಿಣಾಮಗಳು ಏನಿರ್ತವೆ ಅಂದರೆ ಸಾವುಗಳಾಗೋದಿರ್ಬೋದು, ಇಲ್ಲ ಬೇರೆ ರೀತಿಯಾದ ಕಾಯಿಲೆಗಳು ಬರೋದಿರ್ಬೋದು, ಅದಕ್ಕೆ ಆಗುವಂಥ ಎಕ್ಸ್ಪೆನ್ಸಸ್ ಏನಿದೆ ಇದೆಲ್ಲ ಕೂಡ ನಾವು ಇಲ್ಲಿ ರೆಡ್ಯೂಸ್ ಮಾಡ್ಬೋದಾಗುತ್ತೆ. ಸೊ ಇಷ್ಟು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾವು ನೋಡಿದ್ವಿ. ಈಗ ನಾನು ಈಗಾಗಲೇ ಹೇಳೋ ಥರ ಸಿಂಟ್ಯಾಕ್ಸ್ ಅಂದರೆ ಮೀನಿಂಗ್ ಬೇಕಾಗುತ್ತೆ. ಸೊ ಇಲ್ಲಿ ಹಾಕಿರೋದು ನಾವು ಏನು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆಂಟ್ ಆಗುತ್ತೆ, ಪೈಗೋವಿಯನ್ ಟ್ಯಾಕ್ಸ್ ಇರ್ಬೋದು, ಫಿಸ್ಕಲ್ ಫೆಡರಲಿಸಮ್ ಇರ್ಬೋದು, WHO ಯಾವ ರೀತಿಯಾಗಿ ಟೊಬ್ಯಾಕೋನ ಕಂಟ್ರೋಲ್ ಮಾಡುತ್ತೆ ಅನ್ನೋದ್ರ ಕುರಿತಾಗಿ ಇದ್ಕೊಂಡು ನಾವು ನೋಡಬೇಕಾಗುತ್ತೆ. ಸೊ ಇದಿಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಸಾರಾಂಶ ಆಗಿದೆ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಸ್ಟೇಟ್ ಟು ಪೈಲಟ್ ಲೈವ್ ಸ್ಟ್ರೀಮಿಂಗ್ ವಿಡಿಯೋ ಹಿಯರಿಂಗ್ಸ್ ಇನ್ ರೆವೆನ್ಯೂ ಕೋರ್ಟ್ಸ್. ಸೊ ಈ ಒಂದು ಆರ್ಟಿಕಲ್ನಿಂದ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಮೇನ್ಸಲ್ಲಿ ಯಾವ ಒಂದು ಇದಕ್ಕೆ ಅಂದರೆ ಈ ಗವರ್ನೆನ್ಸ್ ಪಾರ್ಟ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಈ ರೆವೆನ್ಯೂ ಕೋರ್ಟ್ಸ್ಗಳು ಏನಿದ್ದಾವೆ ಈ ರೆವೆನ್ಯೂ ಕೋರ್ಟ್ಸ್ಗಳಲ್ಲಿ
ಲೈವ್ ಸ್ಟ್ರೀಮಿಂಗನ್ನು ತರಬೇಕು, ವಿಡಿಯೋ ವಿಚಾರಣೆಗಳೇನಿದೆ, ವಿಡಿಯೋ ಹಿಯರಿಂಗ್ಸ್ ಇರ್ಬೋದು, ಲೈವ್ ಸ್ಟ್ರೀಮಿಂಗ್ ಇರ್ಬೋದು, ಇದನ್ನು ತರಬೇಕು ಅಂತ ಡಿಸೈಡ್ ಮಾಡಲಾಗಿದೆ. ಸ್ಟೇಟು ಫಸ್ಟ್ ಟೈಮ್ ಆಗಿ ಇದನ್ನ ಕರ್ನಾಟಕ ರಾಜ್ಯ ಸರ್ಕಾರದ ಮೊದಲನೇ ಬಾರಿಗೆ ಇದನ್ನು ಲಾಂಚ್ ಮಾಡೋದಕ್ಕೆ ಹೊರಟಿದೆ. ಸೊ ಅದರಿಂದ ಏನಾಗುತ್ತೆ, ಇದು ವಿತ್ ರೆಸ್ಪೆಕ್ಟ್ ಟು ಇ ಗವರ್ನೆನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಾವ ರೀತಿಯಾಗಿ ಈ ಒಂದು ಲೈವ್ ಸ್ಟ್ರೀಮಿಂಗ್ ಇರ್ಬೋದು, ವಿಡಿಯೋ ಹಿಯರಿಂಗ್ಸ್ ಇರ್ಬೋದು, ಯಾವ ರೀತಿಯಾಗಿ ಇ ಗವರ್ನೆನ್ಸ್ಗೆ ಹೆಲ್ಪ್ ಮಾಡುತ್ತೆ. ಒಂದು ಕಡೆ ಅಡ್ವಾಂಟೇಜಸ್ ಏನು ಅನ್ಬೋದು, ಇನ್ನೊಂದು ಕಡೆ ಇದರ ಡಿಸ್ಅಡ್ವಾಂಟೇಜಸ್ ಏನು, ಮತ್ತು ಇದಕ್ಕೆ ಇರುವಂತಹ ಚಾಲೆಂಜಸ್ ಏನು, ಇದರ ಒಂದು ಇಂಪ್ಲಿಮೆಂಟೇಷನ್ಗೆ ಇರುವಂತಹ ಚಾಲೆಂಜ್ ಏನು ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ನೋಡಿದಾಗ ಈ ಒಂದು ಇ ಗವರ್ನೆನ್ಸ್ ಅಥವಾ ಲೈವ್ ಸ್ಟ್ರೀಮಿಂಗ್ ಇರ್ಬೋದು, ವಿಡಿಯೋ ಹಿಯರಿಂಗ್ಸ್ ಇರ್ಬೋದು, ಇದರಿಂದ ಏನಾಗುತ್ತೆ ಅಂತಂದರೆ ಒಂದು ಕಡೆ ಟ್ರಾನ್ಸ್ಪರೆನ್ಸಿ ಹೆಚ್ಚಾಗುತ್ತೆ, ಪಾರದರ್ಶಕತೆ ಇರುತ್ತೆ. ಆ ಒಂದು ಸಿಸ್ಟಮಲ್ಲಿ ಪಾರದರ್ಶಕತೆಯನ್ನು ನಾವು ನೋಡ್ಬೋದು. ಮತ್ತು ಇ ಗವರ್ನೆನ್ಸ್ಗೆ ಹೆಲ್ಪ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಆಕ್ಸೆಸ್ ಟು ಜಸ್ಟಿಸ್ ಏನಿದೆ ಅದನ್ನು ಕೂಡ ಇಲ್ಲಿ ಎನ್ಹ್ಯಾನ್ಸ್ ಮಾಡಲಾಗುತ್ತೆ ಥ್ರೂ ದಿಸ್ ಲೈವ್ ಸ್ಟ್ರೀಮಿಂಗ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಈಗ ಮೊದಲಾಗಿ ನಾವು ನೋಡಿದ್ರೆ ನಮ್ಮ ಒಂದು ನಾರ್ಮಲ್ ನ್ಯಾಯಾಲಯಗಳನ್ನು ನೋಡಿದ್ರೆ, ಈಗ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಏನಿದೆ, ಅಂದರೆ ನಾರ್ಮಲ್ ಸಿವಿಲ್ ನ್ಯಾಯಾಲಯಗಳನ್ನು ನಾವು ನೋಡಿದಾಗ ಏನಾಗುತ್ತೆ ಅಂತಂದರೆ, ಸಿವಿಲ್ ಕ್ರಿಮಿನಲ್ ಕೇಸಸನ್ನು ಅದರಲ್ಲೆಲ್ಲ ಏನಾಗಿದೆ, ಈಗ ಆಲ್ರೆಡಿ ವಿಡಿಯೋ ಹಿಯರಿಂಗ್ಸನ್ನು ಇರ್ಬೋದು, ಇಲ್ಲ ಲೈವ್ ಸ್ಟ್ರೀಮಿಂಗ್ ಇರ್ಬೋದು, ಇದೆಲ್ಲ ಆಲ್ರೆಡಿ ನಡೀತಾ ಇದೆ, ಕರೆಕ್ಟಾ? ಬಟ್ ವೆನ್ ಇಟ್ ಕಮ್ಸ್ ಟು ರೆವೆನ್ಯೂ ಕೋರ್ಟ್ಸ್, ಅಂದರೆ ರೆವೆನ್ಯೂ ಕೋರ್ಟ್ಸ್ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಯೂಶಲ್ ಆಗಿ ಭೂಮಿ ಬಗ್ಗೆ ಇರ್ಬೋದು, ಇಲ್ಲ ಸರ್ವೆ ಸೆಟಲ್ಮೆಂಟ್ಸ್ ಇರ್ಬೋದು, ಸೊ ಇದಕ್ಕೆ ರಿಲೇಟ್ ಆಗಿರುವಂತಹ ಕೇಸಸ್ಗಳನ್ನು ನೋಡುವ ನ್ಯಾಯಾಲಯವನ್ನು ನಾವು ರೆವೆನ್ಯೂ ಕೋರ್ಟ್ಸ್ ಅಂತ ಕರಿತೀವಿ. ಸೊ ಈ ಒಂದು ರೆವೆನ್ಯೂ ಕೋರ್ಟ್ಸಲ್ಲಿ ಏನಂತೀವಿ, ಕರೆಕ್ಟಾಗಿ ಇರುವಂತಹ ಒಂದು ರೂಲ್ಸ್ಗಳಿಲ್ಲದೆ ಇರುವಂತಹ ಕಾರಣ ಏನಾಗಿದೆ, ಹಲವಾರು ಬಾರಿ ಇವು ಟೀಕೆಗಳಿಗೆ ಒಳಗಾಗಿದೆ. ಅಂದರೆ ಇದರಿಂದ ಏನಾಗ್ತಾಯಿದೆ, ರೆವೆನ್ಯೂ ಕೋರ್ಟ್ಸಲ್ಲಿ ಎಫೆಕ್ಟಿವ್ನೆಸ್ ಇಲ್ಲ, ಅಲ್ಲಿ ಕೇಸಸ್ಗಳು ಹೋಗ್ತಾ ಇದೆ, ಬಟ್ ಆ ಕೇಸಸ್ ಡಿಸ್ಪೋಸಲ್ ರೇಟ್ ಏನಿದೆ ಅದು ತುಂಬಾ ಕಡಿಮೆ ಇದೆ. ಸೊ ಆ ಒಂದು ದೃಷ್ಟಿಯಿಂದ ಈ ಒಂದು ಏನು ಲೈವ್ ಸ್ಟ್ರೀಮಿಂಗ್ ಅಥವಾ ವಿಡಿಯೋ ಹಿಯರಿಂಗ್ಸ್ ಇದೆ, ಇಟ್ ಈಸ್ ಅ ಗುಡ್ ಸ್ಟೆಪ್ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಏನನ್ನ ಡಿಸೈಡ್ ಮಾಡಿದೆ ಇದಕ್ಕಾಗಿ ಅಂತಾನೆ, ಮೊದಲಿಗೆ ಬೆಂಗಳೂರಲ್ಲಿ ಇದನ್ನು ಒಂದು ಅರ್ಬನ್ ಪೈಲಟ್ ಪ್ರಾಜೆಕ್ಟ್ ಆಗಿ ಇದನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಬೆಂಗಳೂರು ಅರ್ಬನ್ ಏರಿಯಾದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಮೊದಲಾಗಿ ಇದನ್ನು ಸ್ಟಾರ್ಟ್ ಮಾಡೋಣ ಇಲ್ಲಿ ಅಂತ. ಏನಾಗುತ್ತೆ ಇಲ್ಲಿ ಅಂತಂದರೆ, ಆದಾಯ ಇಲಾಖೆ ಎಲ್ಲ ಒಂದು ಕ್ವಾಸಿ ಜುಡಿಷಿಯಲ್ ಅಧಿಕಾರಿಗಳು ಏನಿರ್ತಾರೆ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಈ ಒಂದು ರೆವೆನ್ಯೂ ಕೋರ್ಟ್ಸಲ್ಲಿ ಕ್ವಾಸಿ ಜುಡಿಷಿಯಲ್ ಅಧಿಕಾರಿಗಳು ಏನಿರ್ತಾರೆ ಇವರು ಎಲ್ಲರೂ ಇನ್ವಾಲ್ವ್ ಆಗಿರ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ವಿಚಾರಣೆಗಳನ್ನು ಆನ್ಲೈನ್ ಇರ್ಬೋದು, ಲೈವ್ ಸ್ಟ್ರೀಮಿಂಗ್ ಇರ್ಬೋದು, ಇಲ್ಲ ವಿಡಿಯೋ ಕೌನ್ಸಿಲಿಂಗ್ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಈ ಒಂದು ಲೈವ್ ಸ್ಟ್ರೀಮಿಂಗನ್ನು ಮಾಡುವಂಥದ್ದು. ಸೊ ಎಲ್ಲಿ ಫಸ್ಟ್ ಮೊದಲಿಗೆ ಬೆಂಗಳೂರು ಅರ್ಬನ್ನಲ್ಲಿ ನಾವು ಇದನ್ನು ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಈ ಒಂದು ಏನು ಅರ್ಬನ್ ಪೈಲಟ್ ಬೆಂಗಳೂರಲ್ಲಿ ಈ ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ, ಇದನ್ನು ರೆವೆನ್ಯೂ ಕೋರ್ಟ್ ಕೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂಥ ಒಂದು ಒಂದು ಇನಿಷಿಯೇಟಿವ್ ಮುಖಾಂತರ ಇದನ್ನು ಜಾರಿಗೆ ತರ್ತಿದ್ದಾರೆ. ಏನಿದು ರೆವೆನ್ಯೂ ಕೋರ್ಟ್ ಕೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, RCCMS ಅನ್ನುವಂಥದ್ದು. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಈ ಫೈಲಿಂಗನ್ನು ಎನೇಬಲ್ ಮಾಡ್ತಾರೆ. ಅಂದರೆ ಆನ್ಲೈನಲ್ಲೇ ಏನಾದ್ರು ಕೇಸ್ಗಳಿತ್ತು, ಅದೇನಾದ್ರು ಕಂಪ್ಲೇಂಟ್ಸ್ ಇತ್ತು ಅಂದರೆ ಆನ್ಲೈನಲ್ಲೇ ಕೇಸ್ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡುವಂಥದ್ದು ಮೊದಲನೇದಾಗಿ. ತದನಂತರ ಡಿಜಿಟಲ್ ಸ್ಕೆಡ್ಯೂಲಿಂಗ್ ಎಲ್ಲನೂ ಆನ್ಲೈನಲ್ಲೇ ಸ್ಕೆಡ್ಯೂಲಿಂಗ್ ಕೂಡ ಆಗುವಂಥದ್ದು. ನಂತರ ಏನು ಆನ್ಲೈನ್ ಸ್ಕ್ರೂಟಿಯನ್ನು ಇರ್ಬೋದು, ಇಲ್ಲ ಕೇಸ್ ಟ್ರ್ಯಾಕಿಂಗ್ ಇರ್ಬೋದು, ಇಲ್ಲ ಡಿಜಿಟಲ್ ಸೈನ್ ಇರ್ಬೋದು, ಎಲ್ಲನೂ ಆನ್ಲೈನಲ್ಲೇ ಮಾಡುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ಒಂದು ಕಡೆ ಡಿಲೇಗಳು ಕಮ್ಮಿ ಆಗುತ್ತೆ, ಒಂದು ಕಡೆ ಏನಾಗುತ್ತೆ ಟೈಮ್ ಡಿಲೇ ಕಡಿಮೆ ಆಗುತ್ತೆ, ಮತ್ತೊಂದು ಕಡೆ ಕರಪ್ಷನ್ ಕಡಿಮೆ ಆಗುತ್ತೆ. ಮುಖ್ಯವಾಗಿ ಕರಪ್ಷನನ್ನು ನಾವು ಇಲ್ಲಿ ರೆಡ್ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಈ ಏನು ರೆವೆನ್ಯೂ ಕೋರ್ಟ್ ಕೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದೆ, ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಈ RCCMS ಏನಿದೆ ಇದನ್ನ ಪ್ರಿಲಿಮ್ಸಲ್ಲಿ ಕೂಡ ಕೇಳ್ಬೋದು. ಒನ್ ಲೈನ್ ಆನ್ಸರ್ಸ್ ಏನಾದ್ರು ಇರುತ್ತಲ್ವ, ಆ ರೀತಿಯಾಗಿ ಕೇಳ್ಬೋದು. ಇದ್ರ ಬಗ್ಗೆನೇ ಸ್ಟೇಟ್ಮೆಂಟ್ಸನ್ನು ಕೇಳುವ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಈಗ ಮತ್ತೆ ಈ ಡಿಸಿಷನ್ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಮಾಡುತ್ತೆ, ಮತ್ತು ಸೇಫ್ಟಿ ಪ್ರೈವಸಿ ಇಶ್ಯೂಸ್ ಏನು, ಬಿಕಾಸ್ ಆನ್ಲೈನ್ ಅಂತ ಬಂದಾಗ ಅಲ್ಲಿ ಪ್ರೈವಸಿ ಇಶ್ಯೂಸ್ ಇರುತ್ತೆ. ಸೊ ಅದೇನು ಅಂತ ನೋಡೋಣ. ಸೊ ಮೊದಲಿಗೆ ಇಲ್ಲಿ ಇಂಪ್ಯಾಕ್ಟ್ ಅಥವಾ ಬೆನಿಫಿಟ್ಸನ್ನು ನಾವು ನೋಡೋಕ್ಕೆ ಹೋದರೆ, ಈಗಾಗಲೇ ಹೇಳಿರ್ತಾರೋ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿಯನ್ನು, ಅಕೌಂಟಬಿಲಿಟಿಯನ್ನು ಹೆಚ್ಚು ಮಾಡುತ್ತೆ. ಬಿಕಾಸ್ ಎಲ್ಲ ಆನ್ಲೈನ್ ಇರುವಂಥ ಕಾರಣ ಏನಾಗುತ್ತೆ ಅಂತಂದರೆ, ಅಂದರೆ ಒಳಗಡೆ ಏನು ನಡೀತದೆ, ಕೋರ್ಟ್ ಒಳಗಡೆ ಏನು ನಡೀತದೆ ಅನ್ನೋದು ಆಚೆಯವರೆಗೂ ತಿಳಿಯುತ್ತೆ. ಅಲ್ಲಿ ಯಾವುದೇ ರೀತಿಯಾದ ಒಂದು ಮಾಲ್ ಫಂಕ್ಷನ್ ನಡೆದಿಲ್ಲ ಅನ್ನೋದನ್ನು ನಮಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಹೆಚ್ಚಾಗುತ್ತೆ. ಮತ್ತು ಕೇಸ್ ಪೆಂಡೆನ್ಸಿಗಳು ಏನಿದೆ ಇದು ಕಡಿಮೆ ಆಗುತ್ತೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಭಾರತದಲ್ಲಿ ನಾವು ನೋಡಿದಾಗ ಯಾವುದೇ ಒಂದು ಕೋರ್ಟ್ಗಳನ್ನು ತೊಗೊಂಡ್ರೆ ದರ್ ಇಸ್ ಹ್ಯೂಜ್ ನಂಬರ್ ಆಫ್ ಹ್ಯೂಜ್ ನಂಬರ್ ಆಫ್ ಪೆಂಡೆನ್ಸೀಸ್ ಆಫ್ ಕೇಸಸ್. ಸೊ ಆ ಒಂದು ನಿಟ್ಟಿನಿಂದ ನೋಡಿದಾಗ ಈ ಒಂದು ಲೈವ್ ಸ್ಟ್ರೀಮಿಂಗ್ ಏನಿದೆ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಅಂತ.
ತದನಂತರ ಏನು ಅಂದರೆ ವಿತ್ ರೆಸ್ಪೆಕ್ಟ್ ಟು ಸಿಟಿಸನ್ಸನ್ನು ನಾವು ನಾಗರಿಕರನ್ನು ನೋಡಿದ್ರೆ ಅವ್ರಿಗೇನಾಗುತ್ತೆ ಅಂತಂದರೆ ವಿಸಿಟ್ಗಳು ಕಡಿಮೆ ಮಾಡೋದು, ಅಂದರೆ ಕೋರ್ಟ್ಗೆ ಹೋಗಬೇಕು ಅನ್ನುವಂಥ ಒಂದು ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಒಂದು ಕಡೆ ಅವರ ಟೈಮ್ ಉಳಿಯುತ್ತೆ, ಮತ್ತೊಂದು ಕಡೆ ಅವ್ರು ಕೆಲ್ಸಕ್ಕೆ ಹೋಗಿದ್ರೆ ಕೆಲಸದಲ್ಲೇ ಕೂತ್ಕೊಂಡು, ಅಂದರೆ ಅವರ ಒಂದು ಆಫೀಸ್ ಟೈಮಲ್ಲೇನೆ ಒಂದು ಸ್ವಲ್ಪ ಬ್ರೇಕ್ ಅಂತ ತೊಗೊಂಡು ಅವರು ಅಲ್ಲೇ ಮಾಡ್ಬೋದು, ಅಲ್ಲೇ ಆನ್ಲೈನಲ್ಲಿ ಕೇಸನ್ನು ಅಟೆಂಡ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ, ಅವರ ಒಂದು ಇನ್ಕಮ್ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ. ಈಗ ಅವ್ರು ಅದೇನಾದ್ರು ಫಿಸಿಕಲಾಗಿ ಪ್ರೆಸೆಂಟ್ ಆಗಬೇಕು ಕೋರ್ಟಲ್ಲಿ ಅಂತಂದಾಗ ಏನಾಗುತ್ತೆ, ಅವರು ತಮ್ಮ ಕೆಲಸದಿಂದ ರಜೆಯನ್ನು ತೊಗೋಬೇಕು, ರಜೆ ತೊಗೊಂಡಾಗ ಏನಾಗುತ್ತೆ, ಅವರ ಇನ್ಕಮಲ್ಲಿ ಕಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಅದು ಒಂದು ಸೇವ್ಸ್ ಟೈಮ್ ಆ್ಯಂಡ್ ಕಾಸ್ಟ್. ಅಟ್ ದ ಸೇಮ್ ಟೈಮ್ ಸಿಟಿಸನ್ ಕಂಫರ್ಟ್ ಕೂಡ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಇದೆಲ್ಲದಕ್ಕಿಂತ ಹೆಚ್ಚಾಗೇನು ಕರಪ್ಷನ್ ಕಡಿಮೆ ಆಗುತ್ತೆ. ದ್ಯಾಟ್ ಈಸ್ ಆಲ್ಸೋ ಅನದರ್ ಪಾಯಿಂಟ್. ಇನ್ನು ಮತ್ತೇನು, ಆ್ಯಕ್ಸೆಸ್ ಟು ಜಸ್ಟಿಸ್ ಕೂಡ ಇಲ್ಲಿ ಏನಂತೀವಿ ಇಂಪ್ರೂವ್ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲಿಂದ ಬೇಕಾದ್ರೂ ನಾವು ಈ ಒಂದು ಕೇಸ್ಗಳಿಗೆ ಅಟೆಂಡ್ ಆಗಬಹುದಾಗಿರುವಂಥ ಕಾರಣ ಏನಾಗುತ್ತೆ, ಆ್ಯಕ್ಸೆಸ್ ಟು ಜಸ್ಟಿಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆ ಅದು ಎಕ್ಸ್ಪ್ಯಾಂಡ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ತದನಂತರ ರೂರಲ್ ಅರ್ಬನ್ ಡಿವೈಡನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಸೊ ಇದಿಷ್ಟು ಇದರ ಬೆನಿಫಿಟ್ಸ್ ಆಯಿತು. ಮತ್ತು ಇವಾಗ ಯಾವುದೇ ಒಂದು ಆನ್ಲೈನ್ ಅಂತ ಬಂದಾಗ ಏನಾಗ್ತಾ ಇದೆ ಇವಾಗ ಅಂತಂದರೆ, ಡಿಜಿಟಲ್ ಪ್ರೈವಸಿ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅದೇ ರೀತಿಯಾಗಿ ಕೆಲವು ಸೇಫ್ ಗಾರ್ಡ್ಸ್ಗಳನ್ನು ಇಲ್ಲಿ ಹೇಳಿದ್ದಾರೆ. ಸೊ ಏನು ಅಂತ ಅಂದಾಗ, ಇವಾಗ ಒಂದು ವಿಚಾರಣೆ ಲೈವ್ ಸ್ಟ್ರೀಮ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಏನಾಗುತ್ತೆ, ವೈಯಕ್ತಿಕ ಮಾಹಿತಿ ಇರುವ ಪ್ರಕರಣಗಳು ಕೂಡ ಅಲ್ಲಿ ಇರುತ್ತೆ, ಸಂವೇದನಾಶೀಲತೆ ಇರುವ ಪ್ರಕರಣಗಳಿರ್ತವೆ. ಸೊ ಸೆನ್ಸಿಟಿವ್ ಪರ್ಸ್ನಲ್ ಡೇಟಾ ಇರ್ಬೋದು, ಇಲ್ಲ ವಲ್ನರಬಲ್ ಇಂಡಿವಿಜುವಲ್ಸ್ ಇರ್ಬೋದು, ಪಬ್ಲಿಕ್ ಇಂಟ್ರೆಸ್ಟ್ ಕನ್ಸರ್ನ್ಸ್ ಇರ್ಬೋದು. ಸೊ ಇದೆಲ್ಲ ಏನಾಗುತ್ತೆ, ಇದಕ್ಕೆಲ್ಲ ಈ ರೀತಿಯಾದ ಒಂದು ಕೇಸಸ್ಗಳಿರುತ್ತೆ, ಇದಕ್ಕೆ ಎಕ್ಸೆಪ್ಷನ್ಸನ್ನು ಕೊಡ್ತೀವಿ. ಅಂದರೆ ಈ ಸೆನ್ಸಿಟಿವ್ ಕೇಸಸ್ಗೆ ಎಕ್ಸಾಮ್ಟ್ ಮಾಡಿದ್ದೀವಿ, ಇಲ್ಲ ಸೀಲ್ಡ್ ಪ್ರೊಸೀಡಿಂಗ್ಸ್ ಅನ್ನುವಂಥ ಒಂದು ಆಪ್ಷನನ್ನು ನೀಡೋದಿರ್ಬೋದು. ಇದಕ್ಕೆ ರಿಲೇಟ್ ಆಗಿರುವ ಕ್ಲಿಯರ್ ಗೈಡ್ಲೈನ್ಸನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರ. ತದನಂತರ ಏನಂದರೆ ಡಿಜಿಟಲ್ ವೆರಿಫಿಕೇಷನ್ ಬೇಕು. ಇಲ್ಲಿ ಏನಾಗುತ್ತೆ, ಡಿಜಿಟಲ್ ವೆರಿಫಿಕೇಷನ್ ಅಂತ ಬಂದಾಗ ಈ ವಾದಿಗಳಿರ್ತಾರೆ, ಲಿಟಿಗೆನ್ಸ್ ಏನಿರ್ತಾರೆ, ಅವರು ಹಿಯರಿಂಗ್ಸನ್ನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಟೆಂಡ್ ಮಾಡ್ಬೋದು, ಓನ್ಲಿ ಆಫ್ಟರ್ ವೆರಿಫೈಯಿಂಗ್ ದ ಡಿಜಿಟಲ್ ಐಡೆಂಟಿಟಿ. ಅಂದರೆ ಡಿಜಿಟಲ್ ಐಡೆಂಟಿಟಿಯನ್ನು ವೆರಿಫೈ ಮಾಡಿದ ನಂತರನೇ ಆ ಒಂದು ಹಿಯರಿಂಗ್ಗೆ ಅವ್ರಿಗೆ ಪರ್ಮಿಷನನ್ನು ಕೊಡ್ತಾರೆ. ಸೊ ದಟ್ ಈಸ್ ಒನ್. ತದನಂತರ ಏನು ಅಂತಾರೆ, ಅವರ ಒಂದು ಡಾಕ್ಯುಮೆಂಟ್ಸ್ ಏನಿದೆ, ಆ ಒಂದು ಡಿಜಿಟಲ್ ವೆರಿಫಿಕೇಷನ್ಗೆ ಡಾಕ್ಯುಮೆಂಟ್ಸ್ನ ಮುಂಚಿತವಾಗಿ ಅವರು ಅಪ್ಲೋಡ್ ಮಾಡಿರಬೇಕು. ಏಕೆಂದರೆ ಆ ಒಂದು ವೆರಿಫಿಕೇಷನ್ ಮಾಡಬೇಕಲ್ವಾ. ಸೊ ಹಾಗಾಗಿ ಮುಂಚಿತವಾಗಿ ಅವರು ಅಪ್ಲೋಡ್ ಮಾಡಿರಬೇಕು. ತದನಂತರ ಏನಾಗುತ್ತೆ ಅಂದರೆ, ಈ ಒಂದು ಏನೇ ಒಂದು ಆನ್ಲೈನಲ್ಲಿ ಪ್ರೊಸೀಡಿಂಗ್ಸ್ ಏನೇ ನಡೆದ್ರು, ಏನೇ ವಿಚಾರಣೆಗಳು ಆನ್ಲೈನಲ್ಲಿ ನಡೆದ್ರು ಕೂಡ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಅದನ್ನ ಆರ್ಚೀವ್ ಮಾಡಿರ್ತಾರೆ ಒಂದು ಅಫಿಷಿಯಲ್ ಕೇಸ್ ರೆಕಾರ್ಡ್ ಆಗಿ. ಸೊ ಅದರಿಂದ ಏನಾಗುತ್ತೆ, ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಆ ಒಂದು ಕೇಸ್ ರೆಕಾರ್ಡನ್ನು ಹೋಗಿ ಆಕ್ಸೆಸ್ ಮಾಡ್ಬೋದಾಗುತ್ತೆ. ಸೊ ಈ ರೀತಿಯಾಗಿ ಸೇಫ್ ಗಾರ್ಡ್ಸನ್ನು ಕೂಡ ಅವರು ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ಏನು ಈ ಒಂದು ಆಪರೇಷನನ್ನು ಪೈಲಟಾಗಿ ಸ್ಟಾರ್ಟ್ ಮಾಡಿದ್ದಾರೆ, ಇಟ್ ವಿಲ್ ಬಿ ಫಾರ್ 3 months. 3 months ಆಗಿ 3 monthsಲ್ಲಿ ಬೆಂಗಳೂರು ರೆವೆನ್ಯೂ ಕೋರ್ಟ್ಸಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನಂತರ ಏನು ಮಾಡ್ತಾರೆ, ರೆವೆನ್ಯೂ ಕಮಿಷನರು ಯಾವ ರೀತಿಯಾಗಿ ಈ ಒಂದು ಪ್ರಾಜೆಕ್ಟ್ ವರ್ಕ್ ಆಗಿದೆ ಅನ್ನುವಂಥ ಒಂದು ರಿಪೋರ್ಟನ್ನು ಕೊಡ್ತಾರೆ. ಅದರ ಬೇಸಿಸ್ ಮೇಲೆ ಏನಾದ್ರು ಅದು ಸಕ್ಸಸ್ಫುಲ್ ಆಗಿದೆ ಅಂದರೆ ಬೇರೆ ಜಿಲ್ಲೆಗಳಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಇಲ್ಲ ಅಂತ ಅಂದರೆ ಏನನ್ನು ಚೇಂಜ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ಸ್ ಇದೆ, ಯಾವ ರೀತಿಯಾಗಿ ಚೇಂಜ್ ಮಾಡ್ಕೋಬೋದು ಅನ್ನೋದನ್ನ ಅನಾಲಿಸಿಸ್ ಕೂಡ ಮಾಡ್ತಾರೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಹ್ಯಾಸ್ ಹೌಸಿಂಗ್ ಬಿಕಮ್ ಪ್ರೊಹಿಬಿಟಿವ್ಲಿ ಎಕ್ಸ್ಪೆನ್ಸಿವ್ ಇನ್ ಇಂಡಿಯನ್ ಸಿಟೀಸ್. ನಮಗೆಲ್ಲ ಗೊತ್ತಿರೋ ಹಾಗೇನೆ ಏನು ಅರ್ಬನೈಸೇಷನ್ ಆಗ್ತಾ ಇದೆ, ಅರ್ಬನೈಸೇಷನ್ ಆಗ್ತಾ ಇರೋ ಹಾಗೇನೆ ಒಂದು ಕಡೆ ಇನ್ಕಮ್ ಇನ್ಈಕ್ವಾಲಿಟಿ ಹೆಚ್ಚಾಗ್ತಾ ಇದೆ, ವೆಲ್ತ್ ಇನ್ಈಕ್ವಾಲಿಟಿ ಹೆಚ್ಚಾಗ್ತಾ ಇದೆ. ಇದು ಎಲ್ಲದರ ಜೊತೆ ಏನಾಗ್ತಾ ಇದೆ ಅಂತಂದರೆ, ಅಂದರೆ ಏನು ಲ್ಯಾಂಡ್ ಪಾಲಿಸಿಗಳು ಏನಿದೆ ಇದು ಚೇಂಜ್ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ ಅಂದರೆ, ಜನರು ಒಂದು ಮನೆಯನ್ನು ತಗೋಬೇಕಂದ್ರೆ ಕೋಟಿಗಟ್ಟಲೆ ಹಣವನ್ನು ಇನ್ವೆಸ್ಟ್ ಮಾಡಬೇಕಾಗ್ತದೆ. ಸೊ ಏನು ಹೌಸ್ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ. ಈಗ ಬೆಂಗಳೂರಲ್ಲೇ ನಾವು ನೋಡಿದ್ರೆ ಕಳೆದ 5 ವರ್ಷದಲ್ಲಿ ಲೈಕ್ ಲಾಸ್ಟ್ 5 yearsಲ್ಲಿ ನೋಡಿದಾಗ ಆಗಿನ ಒಂದು ರೇಟನ್ನು ಕಂಪೇರ್ ಮಾಡಿದ್ರೆ ಈಗಿನ ಒಂದು ರೇಟನ್ನು ಕಂಪೇರ್ ಮಾಡಿದ್ರೆ ದೇರ್ ಇಸ್ ಹ್ಯೂಜ್ ಡಿಫ್ರೆನ್ಸ್. ಸೊ ಇದಕ್ಕೆಲ್ಲ ಏನು ಕಾರಣ ಅಂದರೆ, ಒಂದು ಅರ್ಬನೈಸೇಷನ್, ಒಂದು ಇನ್ಈಕ್ವಾಲಿಟಿ ಇರ್ಬೋದು, ಇಲ್ಲ ಮೇಯ್ನಾಗಿ ಮುಖ್ಯವಾಗಿ ಏನು ಅಂದರೆ ಗವರ್ನೆನ್ಸ್ ಫೇಲ್ಯೂರ್, ಆಡಳಿತದಲ್ಲಿ ವೈಫಲ್ಯಗಳಿರುವಂಥ ಕಾರಣ ಈ ರೀತಿಯಾದ ಒಂದು ಏನಂತೀವಿ ಪ್ರಾಬ್ಲಮ್ಗಳನ್ನು ಅನುಭವಿಸ್ಬೇಕಾಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಆ ಒಂದು ದೃಷ್ಟಿಯಿಂದ ಈ ಒಂದು ಆರ್ಟಿಕಲ್ನ ನೋಡ್ತೀವಿ. ಎಂಟೈರ್ ವಿತ್ ರೆಸ್ಪೆಕ್ಟ್ ಟು ಮೀನ್ಸ್ ಅಂದರೆ ಪ್ರಾಬ್ಲಮ್ಸ್ ಆಫ್ ಅರ್ಬನೈಸೇಷನ್ ಏನೇನಾಗ್ತಾ ಇದೆ ಅನ್ನೋದಕ್ಕೆ ಇದನ್ನು ಎಕ್ಸಾಂಪಲ್ ಆಗಿ ಬರಿಬೋದು. ತದನಂತರ ಇನ್ಈಕ್ವಾಲಿಟಿ ಯಾವ ರೀತಿಯಾಗಿ ಹೆಚ್ಚಾಗ್ತದೆ, ಯಾವ ರೀತಿಯಾಗಿ ಅಫೆಕ್ಟ್ ಮಾಡ್ತಾಯಿದೆ ಅನ್ನೋದಕ್ಕೂ ಕೂಡ ನಾವು ಇದನ್ನು ಬರಿಬೋದಾಗುತ್ತೆ. ಈಗ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಪಾಟ್ನಾ ಅಲ್ಲಿ ಒಂದು 2 BHK ಮನೆಯನ್ನು ತಗೋಬೇಕು ಅಂತಂದರೆ 1 ಕೋಟಿಗಿಂತ ಅಧಿಕ ಹಣವನ್ನು ಸ್ಪೆಂಡ್ ಮಾಡಬೇಕು ಅಂತ ಇಲ್ಲಿ ಅವರು ಕೋಟ್ ಮಾಡ್ತಾ ಇದ್ದಾರೆ. ಪಾಟ್ನಾ ಅಲ್ಲೇನೆ ಬರೀ 2 BHK ಅಂದರೆ ಏನು, 2 bedroom 1 hall 1 kitchen ಅಷ್ಟು ಚಿಕ್ಕ ಮನೆಗೇನೆ
1 ಕೋಟಿ ಅಂದರೆ ಆಲ್ಮೋಸ್ಟ್ 20 to 30 ಇಯರ್ಸ್ ಆಫ್ ಇನ್ಕಮನ್ನು ನಾವು ಕೊಡಬೇಕಾಗತ್ತೆ. ಆ್ಯಂಡ್ ಇದನ್ನು ಇದನ್ನು ವರ್ಲ್ಡ್ ಬ್ಯಾಂಕ್ ಕೂಡ ಅನಲೈಸ್ ಮಾಡಿದೆ. ಸೊ ವರ್ಲ್ಡ್ ಬ್ಯಾಂಕ್ ಏನು ಹೇಳಿದೆ ಅಂತಂದರೆ, ಪರ್ ಕ್ಯಾಪಿಟಾ ಇನ್ಕಮ್ ಭಾರತದಲ್ಲಿ ಇನ್ಕ್ರೀಸ್ ಆಗಿದೆ, ಬಟ್ ಅಟ್ ದ ಸೇಮ್ ಟೈಮ್ ಈ ಹೌಸಿಂಗ್ ಅಫೋರ್ಡಬಿಲಿಟಿ ಏನಿದೆ ಅಥವಾ ವಸತಿ ಸಾಮರ್ಥ್ಯ ಅಂದರೆ ಮನೆಯನ್ನು ಕೊಂಡುಕೊಳ್ಳುವ ಒಂದು ಸಾಮರ್ಥ್ಯ ಏನಿದೆ, ಆ ಸಾಮರ್ಥ್ಯ ಕಡಿಮೆ ಆಗಿದೆ. ಪರ್ ಇನ್ಕಮ್ ಕ್ಯಾಪಿಟಾ ಹೆಚ್ಚಾಗ್ತಾ ಇದೆ, ಓಕೆನಾ, ಬಟ್ ಹೌಸಿಂಗ್ ಅಫೋರ್ಡಬಿಲಿಟಿ ಕಡಿಮೆ ಆಗ್ತಾ ಇದೆ ಅಂತ ವರ್ಲ್ಡ್ ಬ್ಯಾಂಕ್ ಕೂಡ ಹೇಳಿದೆ. ಸೊ ಯಾಕೆ ಈ ಒಂದು ಹೌಸಿಂಗ್ ಏನಿದೆ ಇದು ಎಕ್ಸ್ಪೆನ್ಸಿವ್ ಆಗಿದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಸೊ ಮೊದಲಿಗೆ ಏನು ಅಂತಂದರೆ, ಲ್ಯಾಂಡ್ ಅನ್ನೋದನ್ನು, ಭೂಮಿಯನ್ನು ಫೈನಾನ್ಷಿಯಲ್ ಅಸೆಟ್ ಥರ ನೋಡ್ತಾರೆ. ಸೊ ಲ್ಯಾಂಡ್ ಆಸ್ ಫಿನಾನ್ಷಿಯಲ್ ಅಸೆಟ್ ಅಂತ ನೋಡ್ತಾ ಇದ್ದಾರೆ. ಸೊ ಅವಾಗ ಏನು ಮಾಡ್ತಿದ್ದಾರೆ, ಭೂಮಿಯನ್ನು ಖರೀದಿಸ್ತಾ ಇದ್ದಾರೆ, ಅಂದರೆ ಲ್ಯಾಂಡ್ ಹೋರ್ಡಿಂಗನ್ನು ಮಾಡ್ತಾ ಇದ್ದಾರೆ. ಮತ್ತು ಮನೆಯನ್ನು ಕೇವಲ ಒಂದು ಅಗತ್ಯವಾಗಿ ನೋಡ್ತಾ ಇಲ್ಲ, ಬದಲಿಗೆ ಒಂದು ಹೂಡಿಕೆಯ ಸಾಧನವಾಗಿ ನೋಡ್ತಾ ಇದ್ದಾರೆ. ಅಂದರೆ ಇನ್ವೆಸ್ಟ್ಮೆಂಟ್ ಆಗಿ ನೋಡ್ತಾ ಇದ್ದಾರೆ. ಮನೆಯನ್ನು ಕೇವಲ ನಾವು ವಾಸಿಸೋದಕ್ಕೆ ಅಂತ ನೋಡ್ತಾ ಇಲ್ಲ, ಅಂದರೆ ಒಂದು ಅಗತ್ಯ ಅಂತ ನೋಡ್ತಾ ಇಲ್ಲ, ಒಂದು ನೆಸೆಸಿಟಿ ಅಂತ ನೋಡ್ತಾ ಇಲ್ಲ, ಬಟ್ ದೇ ಆರ್ ಸೀಯಿಂಗ್ ಇಟ್ ಆಸ್ ಅನ್ ಇನ್ವೆಸ್ಟ್ಮೆಂಟ್. ಸೀಯಿಂಗ್ ಇಟ್ ಆಸ್ ಫೈನಾನ್ಷಿಯಲ್ ಅಸೆಟ್ ಥರ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಏನು ಮಾಡ್ತಿದ್ದಾರೆ ಅಂದರೆ, ಈಗ ನಾವು ಬೆಂಗಳೂರಲ್ಲೂ ನೋಡಿದ್ರು ಈಗ ಒಂದು ವ್ಯಕ್ತಿಯನ್ನು ನೋಡಿದ್ರೆ 3-4 ಮನೆಗಳನ್ನು ಅವರು ತಗೊಂಡಿರ್ತಾರೆ. ಏನಕ್ಕೆ? ದೇ ಸಿ ಇಟ್ ಆಸ್ ಅನ್ ಇನ್ವೆಸ್ಟ್ಮೆಂಟ್ ರಾದರ್ ದ್ಯಾನ್ ಅ ನೆಸೆಸಿಟಿ ಅಥವಾ ನೀಡ್ ಅನ್ನುವಂಥ ಕಾರಣ. ಸೊ ದಟ್ ಈಸ್ ಅ ಮೇನ್ ಪಾಯಿಂಟ್. ಲ್ಯಾಂಡ್ ಹೋಲ್ಡಿಂಗ್ ಅಥವಾ ಲ್ಯಾಂಡನ್ನು ಒಂದು ಇನ್ವೆಸ್ಟ್ಮೆಂಟ್ ಆಗಿ ನೋಡ್ತಾ ಇದ್ದಾರೆ ಅನ್ನುವಂಥದ್ದು. ತದನಂತರ ಏನು ಅಂತಂದರೆ, ಡಿಸ್ಟಾರ್ಟೆಡ್ ಲ್ಯಾಂಡ್ ಅಥವಾ FSI ಪಾಲಿಸಿಗಳು ಏನಿದ್ದಾವೆ ಇವುಗಳು. FSI ಅಂತಂದರೆ ಫ್ಲೋರ್ ಸ್ಪೇಸ್ ಇಂಡೆಕ್ಸ್ ಅನ್ನುವಂಥದ್ದು. ಸೊ ಈ ಫ್ಲೋರ್ ಸ್ಪೇಸ್ ಇಂಡೆಕ್ಸ್ ಏನಿದೆ ಇದು ಕೂಡ ಕಡಿಮೆ ಇದೆ. ತದನಂತರ ರಿಜಿಡ್ ಝೋನಿಂಗ್ ನಿಯಮಗಳಿರ್ಬೋದು, ಇಲ್ಲಾಂದರೆ ಅಪ್ರೂವ್ ಮಾಡೋದಕ್ಕೆ ಡಿಲೇಗಳನ್ನು ಮಾಡುವಂಥದ್ದಿರ್ಬೋದು, ಅಥವಾ ಹೌಸ್ ಪ್ರೈಸಸ್ಗಳನ್ನ ಇನ್ಫ್ಲೇಟ್ ಮಾಡೋದಿರ್ಬೋದು. ಈ ರೀತಿಯಾಗಿ ಮಾಡುವುದರಿಂದ ಅಂದರೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಹಲವಾರು ಬಾರಿ ಏನಾಗುತ್ತೆ ಅಂದರೆ, ಈಗ ಒಂದು ಮನೆಯನ್ನು ಕೊಂಡ್ಕೊಳ್ಬೇಕು ಅಂದರೆ ನಾವು ವಿ ಗೋ ಥ್ರೂ ಬ್ರೋಕರ್ಸ್. ಸೊ ಆಗ ಏನಾಗುತ್ತೆ ಅಂದರೆ, ಈಗ ಆ್ಯಕ್ಚುಯಲ್ ಪ್ರೈಸು ಮನೆದು ಅಸ್ಯೂಮ್ ಇಟ್ ಇಸ್ 50 lakhs ಅಂತ ತೊಗೊಳೋಣ, ಬಟ್ ಇಲ್ಲಿ ಏನಾಗುತ್ತೆ, ಬ್ರೋಕರ್ಗಳು ತಮ್ಮ ಒಂದು ಕಮಿಷನನ್ನು ಇಟ್ಕೊಂಡಿರ್ತಾರೆ. ಸೊ ಈ ರೀತಿಯಾಗಿ ಮಾಡಿ ಏನು ಮಾಡ್ತಾರೆ ಅಂದರೆ, ದೇ ಮೇಕ್ ಇಟ್ ಅರೌಂಡ್ 80 lakhs ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲೇನಾಯಿತು, 30 lakhs ಇನ್ಫ್ಲೇಟ್ ಮಾಡಿದ್ದಾರೆ, ಆಲ್ ಬಿಕಾಸ್ ಆಫ್ ದಿಸ್. ಅಂದರೆ ಆ ಒಂದು ಸರಿಯಾದ ಪಾಲಿಸಿಗಳಿಲ್ಲದೆ ಇರುವಂಥ ಕಾರಣ, ಅಥವಾ ಲ್ಯಾಂಡ್ ಪಾಲಿಸಿಗಳಿರೋದು ಇಲ್ಲದೆ ಇರೋದು, ಇಲ್ಲ ಈ ರೀತಿಯಾದ ಒಂದು ಏನು ಕೃತಕವಾಗಿ ಹೌಸಿಂಗ್ ಪ್ರೈಸಸನ್ನು ದುಬಾರಿ ಮಾಡುವಂಥದ್ದು, ಇದೆಲ್ಲನೂ ಒಂದು ರೀಸನ್. ತದನಂತರ ಈಗಾಗಲೇ ಹೇಳಿರ್ತಾರೆ ರಿಜಿಡ್ ಝೋನಿಂಗ್ ರೂಲ್ಸನ್ನು ಮಾಡೋದಿರ್ಬೋದು, ಅಂದರೆ ಸಿಂಗಲ್ ಯೂಸ್ ಝೋನಿಂಗ್ ಇರ್ಬೋದು, ಇಲ್ಲ ಮಿಕ್ಸ್ಡ್ ಯೂಸ್ ಏರಿಯಾಸ್, ಈ ರೀತಿಯಾಗಿ ಏನು ಪಾಲಿಸೀಸ್ಗಳಿರ್ತವೆ ಆ ಪಾಲಿಸೀಸ್ನ ಸರಿಯಾಗಿ ಮಾಡದೇ ಇರುವಂಥದ್ದು. ನಂತರ ಅಂದರೆ ಅಪ್ರೂವಲ್ ಡಿಲೇಗಳು. ಅಂದರೆ ಈಗ ಒಂದು ಮನೆಯನ್ನು ಕಟ್ತಾ ಇದ್ದಾರೆ ಅಂತ ಅಂದರೆ, ಅಲ್ಲಿ ನಾವು ಏನೇ ಒಂದು ಪರ್ಮಿಷನ್ನ ತೊಗೊಬೇಕಂತಂದರೆ ಅಲ್ಲಿ ಹೋದಾಗ ಅಲ್ಲಿ ಡಿಲೇಗಳಾಗ್ತಾ ಇದೆ ಒಂದು. ತದನಂತರ ಅಲ್ಲಿ ಅಧಿಕಾರಿಗಳು ಏನಿರ್ತಾರೆ, ಗೌರ್ಮೆಂಟ್ ಅಫಿಷಿಯಲ್ಸ್, ಅವ್ರಿಗೆ ಕರಪ್ಷನ್, ಅವ್ರಿಗೆ ಬ್ರೈಬ್ ಕೊಡೋದಿರ್ಬೋದು. ಸೊ ಇದೆಲ್ಲ ಆಗ್ತಾಯಿದೆ. ತದನಂತರ ಹೈ ಫೀ ಮತ್ತು ಚಾರ್ಜ್ಗಳನ್ನು ಕೊಡೋದಿರ್ಬೋದು. ಸೊ ಇದರಿಂದ ಆಗುತ್ತೆ ಪ್ರಾಜೆಕ್ಟ್ ಕಾಸ್ಟ್ ಓವರ್ ಆಲಾಗೆ ಇನ್ಕ್ರೀಸ್ ಆಗೋಗುತ್ತೆ. ಸೊ ಇದೆಲ್ಲನೂ ಅಫೆಕ್ಟ್ ಮಾಡ್ತಾ ಇದೆ. ಕಾಸ್ಟ್ ಸ್ಟ್ರಕ್ಚರ್ ಏನಿದೆ, ಒಂದು ಹೌಸಿಂಗ್ ಸ್ಟ್ರಕ್ಚರ್ದು ಕಾಸ್ಟ್ ಏನಿದೆ ಅದು ಕೂಡ ಇಲ್ಲಿ ಏನಂತೀವಿ ಅಫೆಕ್ಟ್ ಮಾಡ್ತಾ ಇದೆ ಅನ್ನೋದು. ಸೊ ಏನೇನು ರೀಸನ್ಸ್, ಯಾಕೆ ಈ ರೀತಿಯಾಗಿ ನಗರದ ಒಂದು ಮನೆಗಳ ಪ್ರೈಸ್ ಹೆಚ್ಚಾಗ್ತಾ ಇದೆ ಅಂತಂದರೆ, ಒಂದು ಲ್ಯಾಂಡ್ ಹೋಲ್ಡಿಂಗ್, ಅಂದರೆ ಲ್ಯಾಂಡನ್ನು ಅಥವಾ ಭೂಮಿಯನ್ನು ಇರ್ಬೋದು, ಇಲ್ಲ ಮನೆಯನ್ನು ಇರ್ಬೋದು, ಅದನ್ನ ಅಗತ್ಯ ಅನ್ನೋದಕ್ಕಿಂತ, ಸೋಷಿಯಲ್ ನೆಸೆಸಿಟಿ ಅಥವಾ ಸೋಷಿಯಲ್ ನೀಡ್ ಅನ್ನೋದಕ್ಕಿಂತ ಒಂದು ಇನ್ವೆಸ್ಟ್ಮೆಂಟ್ ಆಗಿ ನೋಡ್ತಾ ಇರುವಂಥ ಕಾರಣ. ತದನಂತರ ಪಾಲಿಸಿಗಳು ಸರಿಯಾಗಿಲ್ಲದೆ ಇರುವಂಥ ಕಾರಣ, ಮತ್ತು ಕಾಸ್ಟ್ ಸ್ಟ್ರಕ್ಚರ್ ಏನಿದೆ ಅದರಿಂದನೂ ಈ ರೀತಿಯಾದ ಒಂದು ಪ್ರಾಬ್ಲಮ್ಸ್ಗಳು ಆಗ್ತಾ ಇದೆ ಅನ್ನೋದು. ಹಾಗಾದರೆ ಇದರಿಂದ ಯಾವ ರೀತಿಯಾದ ಒಂದು ಪ್ರಾಬ್ಲಮ್ಸ್ಗಳಾಗ್ತದೆ, ಸೋಷಿಯಲ್ ಕಾನ್ಸಿಕ್ವೆನ್ಸಸ್ ಏನು ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಏನಾಗುತ್ತೆ ಅಂತಂದರೆ, ಈ ಒಂದು ಏನು ಪುವರ್ ಅಥವಾ ಮಿಡಲ್ ಕ್ಲಾಸ್ ಇರ್ತಾರೆ ಅವರನ್ನು ಇಲ್ಲಿ ಎಕ್ಸ್ಕ್ಲೂಡ್ ಮಾಡಲಾಗುತ್ತೆ. ಯಾಕೆ ಅಂತಲೇ, ಈಗ ಫಾರ್ ಎಕ್ಸಾಂಪಲ್ ಸಿಟಿಯ ಒಂದು ಸೆಂಟರನ್ನು ನೋಡಿದ್ರೆ ಅಥವಾ ಅರ್ಬನ್ ಏರಿಯಾಸನ್ನು ನೋಡಿದಾಗ ಯಾರ ಹತ್ರ ಹಣ ಇರುತ್ತೆ, ಯಾರು ಶ್ರೀಮಂತರಿರ್ತಾರೆ ಅವ್ರು ಮಾತ್ರ ಅಲ್ಲಿ ಒಂದು ಲ್ಯಾಂಡ್ ಇರ್ಬೋದು, ಒಂದು ಮನೆಯನ್ನು ಅಫೋರ್ಡ್ ಮಾಡೋಕ್ಕಾಗುತ್ತೆ. ಮಿಡಲ್ ಕ್ಲಾಸ್ ಇರ್ಬೋದು, ಲೋವರ್ ಮಿಡಲ್ ಕ್ಲಾಸ್, ಪುವರ್ ಏನಿರ್ತಾರೆ ಇವರು ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಎಕ್ಸ್ಕ್ಲೂಷನನ್ನು ಅವರು ಅನುಭವಿಸ್ತಾರೆ ಮೊದಲನೇದಾಗಿ. ಎರಡನೇದಾಗಿ ಏನು ಅಂತಂದರೆ, ಈಗ ರೆಂಟ್ಗಳೇನಿರುತ್ತೆ, ಬಾಡಿಗೆಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇನ್ಸೆಕ್ಯೂರಿಟಿಗಳು ಹೆಚ್ಚಾಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಸ್ಲಮ್ಗಳ ಡೆವಲಪ್ಮೆಂಟ್ ಆಗುತ್ತೆ, ಸ್ಲಮ್ಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಸ್ಲಮ್ಗಳು ಹೆಚ್ಚಾಯಿತು ಅಂದರೆ ಅಗೇನ್ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್ ಫಾರ್ ಅಡ್ಮಿನಿಸ್ಟ್ರೇಷನ್ ಅಲ್ವಾ. ಸೊ ಅದೊಂದು. ತದನಂತರ ಏನು ಅಂತಂದರೆ ಇನ್ಇಕ್ವಾಲಿಟಿ ಹೆಚ್ಚಾಗುತ್ತೆ. ಇದೆಲ್ಲದರ ಜೊತೆಗೆ ಸೋಷಿಯಲ್ ಆ್ಯಂಡ್ ಸ್ಪೇಷಿಯಲ್ ಸೆಗ್ರಿಗೇಷನ್ ಏನಿರುತ್ತೆ ಅದು ಕೂಡ ಇಲ್ಲಿ ಲಾಂಗ್ ಟರ್ಮಲ್ಲಿ ನೋಡಿದಾಗ ಇಟ್ ಅಫೆಕ್ಟ್ಸ್ ಆರ್ ಸೋಷಿಯಲ್ ಆ್ಯಂಡ್ ಸ್ಪೇಷಿಯಲ್ ಸೆಗ್ರಿಗೇಷನ್ ಕೂಡ ಹೌದು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ
ಇಲ್ಲಿ ಏನಾಗ್ತದೆ ಅಂದರೆ ಸೋಷಿಯಲ್ ಕಾನ್ಸಿಕ್ವೆನ್ಸ್ ಒಂದು ಇನ್ಈಕ್ವಾಲಿಟಿ ಹೆಚ್ಚಾಗ್ತಾಯಿದೆ, ಸ್ಲಮ್ ಡೆವಲಪ್ಮೆಂಟ್ ಹೆಚ್ಚಾಗ್ತಾಯಿದೆ, ಎಕ್ಸ್ಕ್ಲೂಷನ್ ಆಗ್ತಾ ಇದೆ. ಸೊ ಓವರಾಲ್ ಆಗಿ ಇಲ್ಲಿ ಪ್ರಾಬ್ಲಮ್ ಏನು ಅಂತ ನಮಗೆ ವಿತ್ ರೆಸ್ಪೆಕ್ಟ್ ಟು ಸೊಸೈಟಿ ನೋಡಿದಾಗ ಏನು ಪ್ರಾಬ್ಲಮ್ಸ್ ಅಂತ ನೋಡಾಯಿತು. ಇನ್ನು ನಾವು ಸೊಲ್ಯೂಷನ್ಸನ್ನು ನೋಡಬೇಕಾಗುತ್ತೆ. ಇದು ಇಂಪ್ಯಾಕ್ಟ್ ಆಯಿತು. ಸೊಲ್ಯೂಷನ್ ಏನು ಅಂತಂದರೆ ವೇಕೆನ್ಸಿ ಟ್ಯಾಕ್ಸನ್ನು ಹಾಕಬೇಕು. ಅಂದರೆ ಈಗ ಏನು ಮಾಡ್ತಾರೆ ಅಂದರೆ, ಈಗ ಹೇಳಿದೆ ನಾನು ಒಬ್ಬ ವ್ಯಕ್ತಿ 3-4 ಮನೆಗಳನ್ನು ಹೊಂದಿರ್ತಾನೆ ಅಂತ. ಸೊ ಆ 3-4 ಮನೆಯಲ್ಲಿ ಯಾವ್ದಾದ್ರು ಮನೆ ಖಾಲಿ ಇದೆ ಅಂತಂದರೆ ಆ ಖಾಲಿ ಇರೋ ಮನೆಗೆ ವೇಕೆನ್ಸಿ ಟ್ಯಾಕ್ಸನ್ನು ಹಾಕುವಂಥದ್ದು. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ಒಂದು ಅಲ್ಲಿ ಅವ್ರು ಕಡಿಮೆ ರೇಟ್ಗಾದ್ರೂ ಸರಿ ಬಾಡಿಗೆ ಕೊಡ್ತಾರೆ, ಇಲ್ಲ ಅಂತಂದರೆ ಅದನ್ನು ಮಾರ್ತಾರೆ. ಅಂದರೆ ಬೇರೆಯವ್ರಿಗೆ ಅಟ್ಲೀಸ್ಟ್ ಅಲ್ಲಿ ಆ ಒಂದು ಏನಂತೀವಿ ಮನೆ ಸಿಗುತ್ತೆ ಅನ್ನುವಂಥ ಒಂದು ದೃಷ್ಟಿಯಿಂದ. ತದನಂತರ ಏನು ಅಂತಂದರೆ ಪಬ್ಲಿಕ್ ಲ್ಯಾಂಡ್ಗಳು ಏನಿರ್ತವೆ, ಅಂದರೆ ಈಗ ಗೌರ್ಮೆಂಟ್ ಲ್ಯಾಂಡ್ ಏನಿರುತ್ತೆ ಅದನ್ನು ರೆಂಟಲ್ ಹೌಸಿಂಗ್ ಪ್ರಾಜೆಕ್ಟ್ ಆಗಿ ಟರ್ನ್ ಮಾಡುವಂಥದ್ದು. ಸೊ ಅವಾಗ ಏನಾಗುತ್ತೆ, ಯಾರು ಕಡಿಮೆ ಅಂದರೆ ಯಾರಿಗೆ ಬಡವರು ಅಥವಾ ಮಿಡಲ್ ಕ್ಲಾಸ್ ಅವ್ರು ಏನಿರ್ತಾರೆ ಅವ್ರಿಗೆ ಇಲ್ಲಿ ಅಫೋರ್ಡಬಲ್ ರೆಂಟಿಂಗ್ ಇರ್ಬೋದು, ಅಲ್ಲ ಅಫೋರ್ಡಬಲ್ ಹೌಸಿಂಗನ್ನು ಕೊಡೋದಕ್ಕೆ ಸರ್ಕಾರ ಮುಂದಾಗ್ಬೋದು. ಸೊ ದಟ್ ಈಸ್ ಒನ್ ಥಿಂಗ್. ತದನಂತರ ಪಬ್ಲಿಕ್ ಲ್ಯಾಂಡ್ ಯೂಸ್ ಪಾಲಿಸಿ ಏನಿದೆ ಅದನ್ನು ಚೇಂಜ್ ಮಾಡಬೇಕು. ಮತ್ತು FSI ನಾರ್ಮ್ಸ್ಗಳೇನಿದೆ, ಫ್ಲೋರ್ ಸ್ಪೇಸ್ ಇಂಡೆಕ್ಸ್ ಏನಿದೆ, ಈ ಒಂದು ಫ್ಲೋರ್ ಸ್ಪೇಸ್ ಇಂಡೆಕ್ಸನ್ನು ರ್ಯಾಷನಲೈಸ್ ಮಾಡಿ, ಅಂದರೆ ಅವುಗಳನ್ನು ಸ್ವಲ್ಪ ಚೇಂಜ್ ಮಾಡಿ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಂದರೆ, ಈ ಒಂದು ಏನು ಹೌಸಿಂಗ್ ಪ್ರಾಬ್ಲಮ್ ಏನಿದೆ ಇದು ಕೇವಲ ಪಾಲಿಸಿ ಅಥವಾ ಗವರ್ನೆನ್ಸ್ ಫೇಲ್ಯೂರ್ ಅಷ್ಟೇ ಅಲ್ಲ, ಮಾರ್ಕೆಟ್ ಫೇಲ್ಯೂರ್ ಅಷ್ಟೇ ಅಲ್ಲ, ಇಟ್ ಈಸ್ ಬೇಸಿಕಲಿ ಪಾಲಿಸಿ ಮತ್ತು ಗವರ್ನೆನ್ಸ್ ಫೇಲ್ಯೂರಿಂದ ಈ ರೀತಿಯಾಗಿ ಆಗ್ತಾ ಇದೆ. ಸೊ ಈಗ ಏನು ಮಾಡಬೇಕು ಅಂದರೆ ಮುಖ್ಯವಾಗಿ ಗವರ್ನೆನ್ಸ್ ಅಥವಾ ಗವರ್ನಮೆಂಟ್ ಏನಿದೆ ತನ್ನ ಒಂದು ಪಾಲಿಸಿಗಳನ್ನು ಚೇಂಜ್ ಮಾಡ್ಕೊಬೇಕು. ಓನ್ಲಿ ದೆನ್ ದೇ ಕ್ಯಾನ್ ಮೇಕ್ ಪೀಪಲ್ ಬೈ ಹೌಸಸ್, ಅಂದರೆ ಎಲ್ಲರಿಗೂ ಒಂದು ಅಫೋರ್ಡಬಲ್ ರೇಟಲ್ಲಿ ಮನೆಯನ್ನು ಒದಗಿಸ್ಬೋದು ಅನ್ನುವಂಥ ಒಂದು ಸಜೆಷನ್ ಅಥವಾ ಸೊಲ್ಯೂಷನನ್ನು ಈ ಒಂದು ಆರ್ಟಿಕಲ್ನಲ್ಲಿ ನೀಡ್ತಾ ಇದ್ದಾರೆ. ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್ನ ನೋಡೋಣ. ಇಂಡಿಯಾ ಅಲೌಸ್ ಬ್ಯಾಂಕ್ಸ್ ಟು ಸ್ಪಾನ್ಸರ್ ಪೆನ್ಷನ್ ಫಂಡ್ಸ್ ಅಂಡರ್ NPS. ಸೊ ಈ ಒಂದು ಆರ್ಟಿಕಲ್ನಿಂದ ನಮ್ಮ ನ್ಯಾಷನಲ್ ಪೆನ್ಷನ್ ಸಿಸ್ಟಮನ್ನು ಯಾವ ರೀತಿಯಾಗಿ ಚೇಂಜ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನೋದ್ರ ಕುರಿತಾಗಿ ಮಾತಾಡುತ್ತೆ. ಸೊ ಮೊದಲಿಗೆ ಏನು ಅಂತಂದರೆ, ಇಷ್ಟು ದಿನ ಏನಾಗ್ತಾಯಿತ್ತು, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಏನಿದೆ ಇದನ್ನು ಮುಖ್ಯವಾಗಿ ಯಾರು ಮ್ಯಾನೇಜ್ ಮಾಡ್ತಾ ಇದ್ದಿದ್ದು, PFRDA, ಅಂದರೆ ಅದರ ಒಂದು ಏನಿರುತ್ತೆ ಫಂಡ್ಸ್ಗಳು ಏನಿರುತ್ತೆ ಎಲ್ಲನೂ ಮ್ಯಾನೇಜ್ ಮಾಡ್ತಾ ಇದ್ದಿದ್ದು PFRDA, ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಇದೇ ಮಾಡ್ತಾ ಇದ್ದು. ಆ್ಯಂಡ್ ಈಗಾಗಲೇ ನಾವು ನೋಡಿದ್ರೆ ಸುಮಾರು 10 ಪೆನ್ಷನ್ ಫಂಡ್ಗಳನ್ನು ಇದು ನಿರ್ವಹಿಸ್ತಾ ಇದೆ. ಆ್ಯಂಡ್ ಅಪ್ರಾಕ್ಸಿಮೇಟಾಗಿ 177 ಟ್ರಿಲಿಯನ್ ರುಪೀಸ್ ಅಷ್ಟು ಆಸ್ತಿಗಳನ್ನು ಇದು ನಿರ್ವಹಿಸ್ತಾ ಇದೆ, ಯಾವುದು PFRDA. ಓಕೆನಾ. ಸೊ ಇದು ಫಸ್ಟ್ ಪಾರ್ಟ್. ನೆಕ್ಸ್ಟ್ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದಾಗ. ಈ ಒಂದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಏನಿದೆ ಇಟ್ ಈಸ್ ಅ ವಾಲಂಟರಿ ರಿಟೈರ್ಮೆಂಟ್ ಸೇವಿಂಗ್ ಸ್ಕೀಮ್ ಆಗಿರುತ್ತೆ ಒಂದು. ತದನಂತರ ಏನು ಅಂದರೆ ಇಂಡಿಯನ್ ಸಿಟಿಸನ್ಸ್ 18 ಇಯರ್ಸಿಂದ 60 ಇಯರ್ಸ್ವರೆಗೂ ಇರುವಂಥವರು ಈ ಏಜ್ ಬ್ರ್ಯಾಕೆಟಲ್ಲಿ ಬರುವಂಥ ಭಾರತೀಯ ಪ್ರಜೆಗಳು ಅಥವಾ ಭಾರತೀಯ ನಾಗರಿಕರು ಏನಿರ್ತಾರೆ ಇಂಡಿಯನ್ ಸಿಟಿಸನ್ಸ್ಗೆ ಮಾತ್ರ ಈ ಒಂದು ಪೆನ್ಷನ್ ಸ್ಕೀಮ್ ಅಪ್ಲಿಕೇಬಲ್ ಇರುತ್ತೆ ಒಂದು. ತದನಂತರ 60 ವರ್ಷ ಆದಮೇಲೆ ಇವರಿಗೆ ಏನು ಪೆನ್ಷನ್ ಬರಬೇಕು ಆ ಪೆನ್ಷನ್ ರೀಚ್ ಆಗುತ್ತೆ. ಸೊ ಓಕೆನಾ, ಇದಿಷ್ಟು ಬೇಸಿಕ್ ಏನಂತೀವಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಆ್ಯಂಡ್ ಫರ್ದರ್ ಇನ್ಫಾರ್ಮೇಷನ್ ಅಬೌಟ್ NPS ಇರ್ಬೋದು, ಇಲ್ಲ ಯೂನಿಫೈಡ್ ಪೆನ್ಷನ್ ಸಿಸ್ಟಮ್, ಓಲ್ಡ್ ಪೆನ್ಷನ್ ಸಿಸ್ಟಮ್ ಮತ್ತು ಈ NPS, ಈ ಮೂರರ ಮಧ್ಯೆ ಇರುವಂಥ ಡಿಫ್ರೆನ್ಸನ್ನು ನೀವು ನೋಡ್ಕೋಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದಾಗ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಏನು ನೋಡ್ಬೇಕು ನಾವು ಅಂತಂದರೆ, ಈಗ ಏನಾಗ್ತಾ ಇದೆ ಅನ್ನುವಂಥದ್ದು. PFRDA ಏನಿದೆ, ಇಷ್ಟು ದಿನ ಪೆನ್ಷನ್ ಫಂಡ್ಸನ್ನು PFRDA ಮಾತ್ರ ಸ್ಥಾಪಿಸ್ಬೋದಿತ್ತು. ಬಟ್ ಈಗ ಏನು ಮಾಡಿದೆ, ಬ್ಯಾಂಕ್ಸ್ಗಳನ್ನು ಅಲೌ ಮಾಡಿದೆ. ಅಂದರೆ ಬ್ಯಾಂಕ್ಗಳು ತಮ್ಮದೇ ಆದ ಒಂದು ಪೆನ್ಷನ್ ಫಂಡ್ಗಳನ್ನು ಸ್ಥಾಪಿಸಿ ಈ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಏನಿದೆ ಇದರ ಒಂದು ಹಣವನ್ನು ನಿರ್ವಹಿಸಲು PFRDA ಅನುಮತಿ ನೀಡಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಬ್ಯಾಂಕ್ಗಳೇನೇ ಸ್ವಂತವಾದ ಒಂದು ಫಂಡ್ಗಳನ್ನು ಸ್ಥಾಪಿಸ್ಬೋದು ವಿತ್ ರೆಸ್ಪೆಕ್ಟ್ ಟು ಪೆನ್ಷನ್ ಅನ್ನುವಂಥದ್ದು. ಬಟ್ ಕೆಲವೊಂದು ಕಂಡೀಷನ್ಸನ್ನು ಹಾಕಿದ್ದಾರೆ. ಕಂಡೀಷನ್ ಏನು ಅಂತಂದರೆ, ಮೊದಲಿಗೆ RBI ನಾರ್ಮ್ಗಳನ್ನು ರೀಚ್ ಆಗಿರಬೇಕು. ಆ ಬ್ಯಾಂಕ್, ಈಗ ಯಾವುದೇ ಒಂದು ಬ್ಯಾಂಕು ತನ್ನದೇ ಆದ ಪೆನ್ಷನ್ ಫಂಡನ್ನು ಸ್ಥಾಪಿಸ್ತಾ ಇದೆ ಅಂತಂದರೆ ಆ RBI ಏನು ಫಿನಾನ್ಷಿಯಲ್ ಸ್ಟೆಬಿಲಿಟಿ ವಿತ್ ರೆಸ್ಪೆಕ್ಟ್ ಟು RBI ನಾರ್ಮ್ಸ್ ಏನಿದೆ, ಅಂದರೆ ಇವಾಗ SLRನ ಮೇಂಟೈನ್ ಮಾಡೋದಿರ್ಬೋದು, ಇಲ್ಲ CRRನ ಮೇಂಟೈನ್ ಮಾಡೋದಿರ್ಬೋದು, ಈ ರೀತಿಯಾಗಿ ನಾರ್ಮ್ಸ್ ಏನಿದೆ ಇವುಗಳನ್ನೆಲ್ಲ ಕರೆಕ್ಟಾಗಿ ಆ ಬ್ಯಾಂಕ್ ಫಾಲೋ ಮಾಡಿರಬೇಕು ಒಂದು. ತದನಂತರ ಏನು ಅಂತಂದರೆ, ಈ ಏನು ಅಡೆಕ್ವೇಟ್ ನೆಟ್ವರ್ತ್ ಇರ್ಬೋದು, ಪ್ರುಡೆನ್ಷಿಯಲ್ ಸ್ಟ್ಯಾಂಡರ್ಡ್ಸ್ ಏನಿದೆ ಇದನ್ನೆಲ್ಲನೂ ಕೂಡ ಆ ಒಂದು ಬ್ಯಾಂಕ್ ಮೇಂಟೈನ್ ಮಾಡಿರಬೇಕು. ಸೊ ಈ ಎರಡೂ ಕಂಡೀಷನ್ಸನ್ನು ಮೀಟ್ ಮಾಡಿದರೆ ಆಗ ಮಾತ್ರ ಬ್ಯಾಂಕ್ಗಳು ತಮ್ಮದೇ ಆದ ಒಂದು ಪೆನ್ಷನ್ ಫಂಡ್ಗಳನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಈ ಒಂದು ಚೇಂಜ್ನ ನೆಸೆಸಿಟಿ ಏನು, ಯಾಕೆ ಈ ಒಂದು ಚೇಂಜನ್ನು ಮಾಡಿದ್ದಾರೆ ಅಂತ ನೋಡಬೇಕಾಗತ್ತೆ ನಾವು. ಮೊದಲಿಗೆ ಕಾಂಪಿಟೇಷನನ್ನು ಹೆಚ್ಚೋದಕ್ಕೆ. ಸೊ ಯಾವಾಗ ಕಾಂಪಿಟೇಷನ್ ಇರುತ್ತೆ ಅಲ್ಲಿ ನಾವು ಕ್ವಾಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಪೆನ್ಷನ್ ಸೆಕ್ಟರಲ್ಲಿ ಕಾಂಪಿಟೇಷನನ್ನು ಹೆಚ್ಚು ಮಾಡೋದಕ್ಕೆ
ಈ ರೀತಿಯಾದ ಒಂದು ಕ್ರಮವನ್ನು ತಗೊಂಡಿದ್ದಾರೆ ಅನ್ನೋದು. ಎರಡನೇದಾಗಿ ಏನು ಅಂತಂದರೆ ಕವರೇಜ್ ಏನಿದೆ, ಈ ಒಂದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ನ ಕವರೇಜ್ ಏನಿದೆ ಆ ಕವರೇಜನ್ನು ನಾವು ಮತ್ತಷ್ಟು ಹೆಚ್ಚಿಸೋದಕ್ಕೆ. ಬ್ಯಾಂಕ್ಗಳಾದರೆ ಈಗ ಹಳ್ಳಿಗಳಿಗೆ ಹೋದ್ರೂ ಕೂಡ ಬ್ಯಾಂಕ್ಗಳು ಇರುತ್ತೆ. ಸೊ ಹಾಗಾಗಿ ಬ್ಯಾಂಕ್ಗಳ ಮುಖಾಂತರ ಪೆನ್ಷನ್ ಫಂಡ್ಸನ್ನು ನಾವು ಏನಂತೀವಿ ಸ್ಥಾಪಿಸೋದಕ್ಕೆ ಅವಕಾಶವನ್ನು ಕೊಟ್ಟಾಗ ಏನಾಗುತ್ತೆ, ಈ ಎನ್ ಪಿ ಎಸ್ನ ವ್ಯಾಪ್ತಿ ಏನಿದೆ, ಕವರೇಜ್ ಏನಿದೆ ಅದು ವಿಸ್ತರಣೆ ಆಗುತ್ತೆ ಅನ್ನುವಂಥ ಒಂದು ದೃಷ್ಟಿಯಿಂದ. ತದನಂತರ ಏನು ಅಂತಂದರೆ ಎಫಿಷಿಯನ್ಸಿಯನ್ನು ಮೇಂಟೈನ್ ಮಾಡೋದಕ್ಕೆ ಅಥವಾ ಇಂಪ್ರೂವ್ ಮಾಡೋದಕ್ಕೆ, ಎಫಿಷಿಯನ್ಸಿ ಮತ್ತು ಸರ್ವಿಸ್ ಕ್ವಾಲಿಟಿ ಇವೆರಡನ್ನೂ ಕೂಡ ಏನಂತೀವಿ ಇಂಪ್ರೂವ್ ಮಾಡೋದಕ್ಕೆ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ PFRDA ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಮತ್ತು PFRDA ಯಾವ ರೀತಿಯಾದ ಒಂದು ರಿಫಾರ್ಮ್ಸನ್ನು ತಂದಿದೆ ವಿತ್ ರೆಸ್ಪೆಕ್ಟ್ ಟು ಪೆನ್ಷನ್ಸ್ ಅಂತ ನಾವು ನೋಡಿದ್ರೆ, ಡಿಸೆಂಬರ್ 2024 ಏನು ಮಾಡಿದ್ದಾರೆ ಅಂತಂದರೆ ಈ NPS ಇನ್ವೆಸ್ಟ್ಮೆಂಟಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ETF ನಾವು ಏನದು ಅಲೌವ್ ಮಾಡಿದ್ದಾರೆ. ಈಗ NPF ಈ ಒಂದು ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಏನಿದೆ, ಈ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಡಿಯಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ETFಸನ್ನು ಕೂಡ ನೀವು ಏನು ಮಾಡೋದು ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ಒಂದು. ತದನಂತರ ಏನು ಅಂದರೆ 2026 ಏಪ್ರಿಲ್ 1, 2026 ಈ ಒಂದು ರಿವೈಸ್ಡ್ ಫೀ ಸ್ಟ್ರಕ್ಚರ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ಪೆನ್ಷನ್ಸ್ ಅದನ್ನು ಜಾರಿಗೆ ತರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ತದನಂತರ NPS ಟ್ರಸ್ಟ್ ಬೋರ್ಡ್ ಏನಿದೆ ಅದಕ್ಕೆ ಹೊಸದಾದ ಟ್ರಸ್ಟಿಗಳನ್ನು ಅಪಾಯಿಂಟ್ ಮಾಡ್ತಿದ್ದಾರೆ. ಸೊ ದಟ್ ಏನಂತೀವಿ ಒಂದು ಎಂಟೈರ್ ಪ್ರಾಸೆಸ್ ಏನಿದೆ ಅದರ ಒಂದು ಎಫಿಷಿಯನ್ಸಿ ಇರ್ಬೋದು, ಟ್ರಾನ್ಸ್ಪರೆನ್ಸಿ ಇರ್ಬೋದು, ಇದೆಲ್ಲ ಎನ್ಹ್ಯಾನ್ಸ್ ಆಗುತ್ತೆ ಅನ್ನುವಂಥ ಒಂದು ಕಾರಣದಿಂದ. ಸೊ ಒಟ್ಟಾರೆಯಾಗಿ ನಾವು ನೋಡಿದಾಗ ಇದು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಏನು ಬ್ಯಾಂಕ್ಗಳಿಗೆ ಪೆನ್ಷನ್ ಫಂಡನ್ನು ಸ್ಪಾನ್ಸರ್ ಮಾಡೋದಕ್ಕೆ ಅಥವಾ ಒಂದು ತಮ್ಮದೇ ಆದ ಪೆನ್ಷನ್ ಫಂಡನ್ನು ಸ್ಥಾಪಿಸೋದಕ್ಕೆ ಅನುಮತಿ ನೀಡಿದ್ದಾರೆ. ಸೊ ಇದೇನಾಗುತ್ತೆ, ನಮ್ಮ ಒಂದು ಇಂಡಿಯಾದ ರಿಟೈರ್ಮೆಂಟ್ ಸಿಸ್ಟಮ್ ಏನಿದೆ ಈ ಸಿಸ್ಟಮನ್ನು ಮತ್ತಷ್ಟು ಬಲಪಡಿಸುವ ಒಂದು ಹೆಜ್ಜೆ ಆಗಿದೆ ಅಂತಲೇ ತಿಳ್ಕೊಬೇಕಾಗುತ್ತೆ. ಯಾಕೆ ಅಂತಂದರೆ ಈಗ ಇಂಡಿಯಾ ಏನಾಗ್ತದೆ, ಇಂಡಿಯಾ ಇಸ್ ಗೋಯಿಂಗ್ ಟುವರ್ಡ್ಸ್ ಅಥವಾ ಮೂವಿಂಗ್ ಟುವರ್ಡ್ಸ್ ಏಜಿಂಗ್ ಪಾಪ್ಯುಲೇಷನ್. ಸೊ ಇನ್ನೊಂದು 10-15 ವರ್ಷ ಆದರೆ ಏನಾಗುತ್ತೆ ಅಂತಂದರೆ ಈ ಒಂದು ಏನು ಓಲ್ಡ್ ಏಜ್ ಅಲ್ಲಿ ಇರುವಂಥ ಒಂದು ಜನರ ಸಂಖ್ಯೆ ಏನಿದೆ ಅದು ಹೆಚ್ಚಾಗ್ತಾ ಇರುತ್ತೆ. ಸೊ ಆಬ್ವಿಯಸ್ಲಿ ಆಗ ಏನು ಮಾಡಬೇಕು, ಭಾರತ ರಿಟೈರ್ಮೆಂಟ್ ಬಗ್ಗೆ ಇಲ್ಲ ಪೆನ್ಷನ್ಸ್ ಬಗ್ಗೆ ಅಥವಾ ಓಲ್ಡ್ ಏಜ್ನ ಒಂದು ಎಕಾನಮಿಯನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚಿಸಬೇಕಾಗುತ್ತೆ. ಸೊ ಆ ದೃಷ್ಟಿಯಿಂದ ನೋಡಿದಾಗ ದಿಸ್ ಇಸ್ ಅ ವೆರಿ ಗುಡ್ ಸ್ಟೆಪ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ವೈ ಡಸ್ ಇಂಡಿಯಾ ನೀಡ್ ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಏನು ಅಂದರೆ ಭಾರತಕ್ಕೆ ಈ ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ನ ಅಗತ್ಯ ಏನು ಅನ್ನೋವಂಥದ್ದು, ಮತ್ತು ಹಾಗೆ ಈ ಒಂದು ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಏನಿದೆ ಫುಡ್ ಸೆಕ್ಯೂರಿಟಿಗೆ ಇರ್ಬೋದು ಇಲ್ಲ ಫಾರ್ಮರ್ಸ್ ಇನ್ಕಮ್ಗೆ ಇರ್ಬೋದು, ಇದು ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದ್ರ ಕುರಿತಾಗಿ ನಾವು ಈಗ ನೋಡೋಣ. ಸೊ ಇಲ್ಲಿಗೆ ಯಾಕೆ ಭಾರತಕ್ಕೆ ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ನ ಅವಶ್ಯಕತೆ ಏನು ಅನ್ನೋದನ್ನು ನಾವು ನೋಡ್ಕೋಬೇಕು. ನಮ್ಮ ಭಾರತದ ಒಂದು ಕೃಷಿ ಕ್ಷೇತ್ರ ಅಥವಾ ಅಗ್ರಿಕಲ್ಚರನ್ನು ನಾವು ನೋಡಿದ್ರೆ ಒಂದು ಏನಂತೀವಿ ಎರಾಟಿಕ್ ರೈನ್ಫಾಲ್ಸ್ ಇರ್ಬೋದು, ಬರಗಳು ಬರುವಂಥದ್ದು ಇರ್ಬೋದು, ಇಲ್ಲ ಫ್ಲಡ್ಗಳಾಗುವಂಥದ್ದು ಇರ್ಬೋದು. ಸೊ ಅಥವಾ ಇನ್ನು ಹಲವಾರು ಬಾರಿ ವಾಟರ್ ಸ್ಕೇರ್ಸಿಟಿಯನ್ನು ಕೂಡ ನಾವು ಅನುಭವಿಸ್ತೀವಿ. ಸೊ ಈ ರೀತಿಯಾಗಿ ಹಲವಾರು ಪರಿಣಾಮಗಳನ್ನು ಏನಂತೀವಿ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್ ಭಾರತದ ಒಂದು ಅಗ್ರಿಕಲ್ಚರ್ ಅನುಭವಿಸ್ತಾ ಇದೆ ಅಥವಾ ಫೇಸ್ ಮಾಡ್ತಾ ಇದೆ. ಈ ಒಂದು ಏನು ಚೇಂಜಸ್ ಏನಂದರೆ ಕ್ಲೈಮೇಟ್ ಚೇಂಜಿಂದ ಏನಾಗ್ತಾ ಇದೆ, ಅಗ್ರಿಕಲ್ಚರ್ ಚೇಂಜ್ ಆಗ್ತದೆ, ಅಗ್ರಿಕಲ್ಚರ್ ಪ್ಯಾಟರ್ನ್ ಚೇಂಜ್ ಆಗ್ತದೆ. ಸೊ ಅಗ್ರಿಕಲ್ಚರ್ ಪ್ಯಾಟರ್ನ್ ಚೇಂಜ್ ಆದಾಗ ಏನಾಗ್ತದೆ, ಫುಡ್ ಸೆಕ್ಯೂರಿಟಿ ರಿಸ್ಕ್ಗಳು ಹೆಚ್ಚಾಗ್ತದೆ, ಮತ್ತು ಫಾರ್ಮರ್ನ ಒಂದು ರೈತರ ಒಂದು ಇನ್ಕಮ್ ಏನಿದೆ, ಆದಾಯ ಏನಿದೆ ಅದರ ಮೇಲೆ ಪರಿಣಾಮ ಬೀಳ್ತದೆ. ಇದೆಲ್ಲದರ ಜೊತೆಗೆ ಮುಖ್ಯವಾಗಿ ಈ ಏನು ಪ್ರೊಡಕ್ಷನ್ ಏನಿದೆ ಅಂದರೆ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಏನಿದೆ ಆ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾಯಿದೆ. ಸೊ ಹಾಗಾಗಿ ಈ ಏನು ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಇದೆ ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಿಯಾ ಡ್ಯೂ ಟು ದೀಸ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಸೊ ಈಗ ನಮಗೇನು ಅರ್ಥ ಆಗಬೇಕು, ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಅಂದರೆ ಏನು ಅನ್ನುವಂಥದ್ದು. ಈ ಏನು ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಅಂದರೆ ಒಂದು ಕಡೆ ಪ್ರೊಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡಬೇಕು, ಓಕೆನಾ, ಒಂದು ಉತ್ಪಾದಕತೆ ಏನಿದೆ ಉತ್ಪಾದಕತೆಯನ್ನು ಇನ್ಕ್ರೀಸ್ ಮಾಡಬೇಕು. ಆ್ಯಟ್ ದ ಸೇಮ್ ಟೈಮ್ ಪರಿಸರದ ಮೇಲೆ ಆಗ್ತಾ ಇರುವಂತಹ ಹಾನಿಗಳೇನಿದೆ ಅದನ್ನು ಕಡಿಮೆ ಮಾಡಬೇಕು. ಸೊ ಒಂದು ಕಡೆ ಪ್ರೊಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡ್ತಾ ಮತ್ತೊಂದು ಕಡೆ ಪರಿಸರದ ಮೇಲೆ ಆಗ್ತಾ ಇರುವಂಥ ಹಾನಿಯನ್ನು ಏನು ಕಡಿಮೆ ಮಾಡುತ್ತೋ ಅಂತಹ ಒಂದು ಕೃಷಿ ವಿಧಾನಗಳನ್ನು, ಅಂತಹ ಒಂದು ಅಗ್ರಿಕಲ್ಚರಲ್ ಪ್ರಾಕ್ಟೀಸಸನ್ನು ನಾವು ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಏನೇನು ಅಂತಂದರೆ ಬಯೋ ಫರ್ಟಿಲೈಸರ್ಸನ್ನು ಯೂಸ್ ಮಾಡೋದಿರ್ಬೋದು, ಬಯೋ ಪೆಸ್ಟಿಸೈಡ್ಸನ್ನು ಯೂಸ್ ಮಾಡೋವಂಥದ್ದಿರ್ಬೋದು, ಇಲ್ಲಾಂತಂದರೆ ಕ್ಲೈಮೇಟ್ ಟಾಲರೆಂಟ್ ಅಥವಾ ಜೀನ್ ಎಡಿಟೆಡ್ ಕ್ರಾಪ್ಸನ್ನು ಬಳಸುವಂಥದ್ದಿರ್ಬೋದು, ಇಲ್ಲಾಂದರೆ ಸಾಯಿಲ್ ಹೆಲ್ತ್ ಮ್ಯಾನೇಜ್ಮೆಂಟನ್ನು ಮಾಡೋದು, ಇಲ್ಲ AI ಆಧಾರಿತ ಒಂದು AI ಬೇಸ್ಡ್ ಟೆಕ್ನಿಕ್ಸನ್ನು ಬಳಸುವಂಥದ್ದಿರ್ಬೋದು. ಈ ರೀತಿಯಾಗಿ ಮಾಡುವ ಒಂದು ಏನಂತೀವಿ ಅಪ್ರೋಚಸನ್ನು ನಾವು ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಅಂತ ಕರಿತೀವಿ.
ಹಾಗಾದರೆ ಭಾರತದಲ್ಲಿ ಇಷ್ಟು ವರ್ಷ ಆದರೂ ಈ ರೀತಿಯಾದ ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ನ ಸ್ಟಾರ್ಟ್ ಮಾಡಿಲ್ವಾ? ಇಲ್ಲ, ಭಾರತದಲ್ಲಿ ಈಗಾಗಲೇ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ನಾವು ನೋಡಿದಾಗ ICAR ಏನಿದೆ 2011ರಲ್ಲಿ ನ್ಯಾಷನಲ್ ಇನ್ನೋವೇಷನ್ಸ್ ಇನ್ ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಅನ್ನುವಂಥ ಒಂದು ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಏನಿದು? ನ್ಯಾಷನಲ್ ಇನ್ನೋವೇಷನ್ಸ್ ಇನ್ ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಅನ್ನುವಂಥದ್ದು. ಸೊ ಇದರಲ್ಲಿ ಏನು ಮಾಡಿದ್ದಾರೆ, ಸುಮಾರು 448 ಕ್ಲೈಮೇಟ್ ರೆಸಿಲಿಯಂಟ್ ವಿಲೇಜಸ್ಗಳನ್ನು, ಅಂದರೆ ಹವಾಮಾನ ಸಹಿಷ್ಣು ಗ್ರಾಮಗಳನ್ನು ಅವರು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನು ಮಾಡಿದ್ದಾರೆ, ಈ 448 ವಿಲೇಜಸ್ ಏನಿದೆ ಇಲ್ಲಿ ಈ ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ನ ಪ್ರಾಕ್ಟೀಸಸ್ಸನ್ನು ಅಲ್ಲಿ ಅಪ್ಲೈ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಝೀರೋ ಟಿಲ್ ಇರ್ಬೋದು, ಇಲ್ಲ ಡೈರೆಕ್ಟ್ ಸೀಡೆಡ್ ರೈಸನ್ನು ಬೆಳೆಯೋದಿರ್ಬೋದು, ಇಲ್ಲ ರೆಸಿಡ್ಯೂನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಅನ್ನೋದಿರ್ಬೋದು. ಸೊ ಈ ರೀತಿಯಾಗಿ ಸ್ಟೆಪ್ಸ್ಗಳನ್ನು ತೊಗೊಂಡಿದ್ದಾರೆ. ಎಲ್ಲಿ ಕ್ಲೈಮೇಟ್ ರೆಸಿಲಿಯಂಟ್ ವಿಲೇಜಸಲ್ಲಿ ಇವುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಂತರ ಏನು ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಅನ್ನೋದಿರ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಒಂದು ಕಡೆ ವಾಟರ್ ಯೂಸೇಜ್ ಇರ್ಬೋದು, ಇಲ್ಲ ಅಂತಾನೆ ಸಾಯಿಲ್ ಹೆಲ್ತ್ ಇರ್ಬೋದು, ಇದನ್ನೆಲ್ಲ ಪ್ರಾಪರಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಂದರೆ ಆ್ಯಸ್ ಪರ್ ಕ್ಲೈಮೇಟ್ ಹೇಗೆ ಚೇಂಜ್ ಆಗ್ತದೆ ಅದಕ್ಕೆ ತಕ್ಕಂಗೆ ಅಗ್ರಿಕಲ್ಚರ್ನ ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು ಅನ್ನೋದರ ಕುರಿತಾಗಿ, ಅಂದರೆ ಸಸ್ಟೈನಬಲ್ ಅಗ್ರಿಕಲ್ಚರನ್ನು ನಾವು ಮೇಂಟೈನ್ ಮಾಡಬೇಕು ಅನ್ನೋದು. ತದನಂತರ ಬಯೋ E3 ಪಾಲಿಸಿ ಏನಿದೆ ಅದನ್ನು ಕೂಡ ವಿತ್ ರೆಸ್ಪೆಕ್ಟ್ ಟು ಬಯೋಟೆಕ್ಕನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಈ ಒಂದು ಪಾಲಿಸಿಯನ್ನು ಕೂಡ ಭಾರತ ಸರ್ಕಾರ ಲಾಂಚ್ ಮಾಡಿದೆ. ಸೊ ಇಷ್ಟು ಭಾರತ ಇದುವರೆಗೂ ತಗೊಂಡಿರುವಂಥ ಸ್ಟೆಪ್ಸ್ ವಿತ್ ರೆಸ್ಪೆಕ್ಟ್ ಟು ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್. ಬಟ್ ಯಾವುದೇ ಒಂದು ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದರೆ ಅಲ್ಲಿ ಅಡ್ವಾಂಟೇಜಸ್ಸು ಇರುತ್ತೆ, ಡಿಸ್ಅಡ್ವಾಂಟೇಜಸ್ಸು ಇರುತ್ತೆ. ಅಂದರೆ ಡಿಸ್ಅಡ್ವಾಂಟೇಜಸ್ ಅನ್ನೋದಕ್ಕಿಂತ ಇಲ್ಲಿ ಚಾಲೆಂಜಸ್ ಅಂತ ಹೇಳ್ಬೋದು, ಬಿಕಾಸ್ ಇಟ್ ಇಸ್ ಅ ನ್ಯೂ ಟೆಕ್ನಾಲಜಿ ಆಗಿರುವಂಥ ಕಾರಣ. ಸೊ ಇಷ್ಟೊತ್ತು ನಾವು ಯಾಕೆ ಈ ಒಂದು ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಬೇಕು ಅಂತ ನೋಡಿದ್ವಿ. ಸೊ ಯಾಕೆ ಅಂತ ಬಂದಾಗ ದಟ್ ಕ್ಯಾನ್ ಆಲ್ಸೋ ಬಿ ಟರ್ನ್ಡ್ ಆಸ್ ಅಡ್ವಾಂಟೇಜಸ್ ಅಂತ ಆಗುತ್ತೆ. ಬಟ್ ಈಗ ಚಾಲೆಂಜಸ್ ಏನು, ಭಾರತಕ್ಕೆ ಯಾವ ರೀತಿಯಾದ ಚಾಲೆಂಜ್ಗಳಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಸೊ ಮೊದಲಿಗೆ ನೋಡಿದಾಗ ಒಂದು ಲೋ ಅಡಾಪ್ಷನ್ ಅಮಾಂಗ್ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್. ಯಾವುದೇ ರೀತಿಯಾದ ಒಂದು ಹೊಸದಾದ ಟೆಕ್ನಾಲಜಿಯನ್ನು ನಾವು ಅಪ್ಲೈ ಮಾಡಬೇಕಂತಂದಾಗ ದೊಡ್ಡ ಭೂಮಿಗಳಿಂದ, ಅಂದರೆ ಒಂದು ಏನಂತೀವಿ ಜಾಗ ಹೆಚ್ಚಾಗಿರಬೇಕು ಒಂದು. ತದನಂತರ ಏನಾಗುತ್ತೆ ಅಂತಂದರೆ ಅದ್ರ ಮೇಲೆ ಸ್ಪೆಂಡ್ ಮಾಡೋದಕ್ಕೆ ಹಣ ಇರಬೇಕು. ಬಟ್ ಈ ಸ್ಮಾಲ್ ಆ್ಯಂಡ್ ಭಾರತದಲ್ಲಿ ಇರುವಂಥವ್ರು ಏನಾಗುತ್ತೆ ಅಂತಂದರೆ ಆಲ್ಮೋಸ್ಟ್ 50 to 60% ಅಷ್ಟು ಫಾರ್ಮರ್ಸ್, ರೈತರು ಏನಿದ್ದಾರೆ ದೇ ಆರ್ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್. ಅವ್ರೇನು ಮಾಡ್ತಾರೆ ಅಂತಂದರೆ ಈ ಟೆಕ್ನಾಲಜಿಗಳನ್ನು ಏನಾದ್ರು ಡಿಪ್ಲಾಯ್ ಮಾಡಬೇಕು ಅಂದರೆ ಅವರ ಒಂದು ಚಿಕ್ಕ ಏರಿಯಾಗೆ, ಈಗ 1 ಎಕರೆ 2 ಎಕರೆ ಜಮೀನಲ್ಲಿ ಅವ್ರು ಏನಾದ್ರು ವ್ಯವಸಾಯ ಮಾಡ್ತಾ ಇದ್ದಾರೆ ಅಂತಂದರೆ ಅಷ್ಟು ಚಿಕ್ಕ ಜಾಗಕ್ಕೆ ಅವರು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಅದಂತೀವಿ ಒಂಥರ ಅವ್ರಿಗೂ ಕೂಡ ಅಷ್ಟೊಂದು ಖರ್ಚು ಮಾಡಬೇಕನ್ನುವಂಥ ಒಂದು ಮನೋಭಾವ ಬರುತ್ತೆ. ಸೊ ಅದರಿಂದ ಏನಾಗ್ತಾ ಇದೆ, ಲೋ ಅಡಾಪ್ಷನ್ ಅಮಾಂಗ್ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಒಂದು. ತದನಂತರ ಏನು ಅಂದರೆ ಕ್ವಾಲಿಟಿ ಇನ್ಕನ್ಸಿಸ್ಟೆನ್ಸಿ ಇನ್ ಬಯೋ ಇನ್ಪುಟ್ಸ್. ಈಗ ಬಯೋ ಫರ್ಟಿಲೈಸರ್ಸ್ ಹೇಳಿದೆ, ಬಯೋ ಪೆಸ್ಟಿಸೈಡ್ಸ್ ಹೇಳಿದೆ. ಸೊ ಇವುಗಳ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ ಅವ್ರು ಯೂಸ್ ಮಾಡಿದ್ರು ಅಲ್ಲಿ ಎಫೆಕ್ಟಿವ್ ಆಗಿ ಇರೋದಿಲ್ಲ. ಸೊ ಅದು ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ. ತದನಂತರ ಕ್ಲೈಮೇಟ್ ರೆಸಿಲಿಯನ್ಸ್ ಸೀಡ್ಸ್ ಏನಿದೆ ಇದು ರೈತರಿಗೆ ಸರಿಯಾಗಿ ತಲುಪ್ತಾ ಇಲ್ಲ, ಅಂದರೆ ಕೆಲವರಿಗೆ ತಲುಪ್ತಾ ಇದೆ, ಕೆಲವರಿಗೆ ತಲುಪ್ತಾ ಇಲ್ಲ. ಸೊ ಇಲ್ಲಿ ಸ್ಲೋ ರೋಲ್ ಔಟ್ ಕೂಡ ಹೌದು. ನಂತರ ಏನು ಅಂದರೆ ಡಿಜಿಟಲ್ ಡಿವೈಡ್ ಮತ್ತು ಪಾಲಿಸಿ ಫ್ರಾಗ್ಮೆಂಟೇಷನ್ ಏನಿದೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದರೆ ಡಿಜಿಟಲ್ ಡಿವೈಡ್ ಮತ್ತು ಫ್ರಾಗ್ಮೆಂಟೆಡ್ ಪಾಲಿಸಿ ಕೋಆರ್ಡಿನೇಷನ್ ಇದೆ. ಅಂದರೆ ಸರ್ಕಾರದ ಒಂದು ಕೆಲವು ಇನಿಷಿಯೇಟಿವ್ಸನ್ನು ನೋಡಿದ್ರೆ ಡಿಜಿಟಲ್ ಡಿವೈಡ್ ಇರುವಂಥ ಕಾರಣ ಆ ಒಂದು ಇನಿಷಿಯೇಟಿವ್ಸನ್ನು ಅಲ್ಲಿ ಡಿಪ್ಲಾಯ್ ಮಾಡೋಕ್ಕಾಗ್ತಾಯಿಲ್ಲ. ಈಗ ಫಾರ್ ಎಕ್ಸಾಂಪಲ್ AI ಬಳಸಿ ಏನಾದ್ರು ಒಂದು ಮಾಡಬೇಕು ಅಂತಂದರೆ ಅಲ್ಲಿ ಅವ್ರಿಗೆ ಏನು ಬೇಕು, ಇಂಟರ್ನೆಟ್ ಕನೆಕ್ಟಿವಿಟಿ ಬೇಕು, ಡಿಜಿಟಲ್ ಲಿಟರಸಿ ಇರಬೇಕು. ಬಟ್ ಡಿಜಿಟಲ್ ಡಿವೈಡ್ನ ಕಾರಣ ಏನಾಗ್ತದೆ ಅಂದರೆ ಅದಿಲ್ಲದೆ ಅಂದರೆ ಇವಾಗ ಡಿಜಿಟಲ್ ಲಿಟ್ರಸಿ ಇಲ್ಲ, ಮತ್ತು ಅವ್ರಿಗೆ ಬೇಕಾಗಿರುವಂಥ AI ಬೇಸ್ಡ್ ನಾಲೆಜ್ ಇರೋದಿಲ್ಲ. ಆಗ ಏನಾಗುತ್ತೆ ಅಂತಂದರೆ ಅವರು ಆ ಒಂದು ಹೊಸ ಟೆಕ್ನಾಲಜಿಯನ್ನಲ್ಲಿ ಡಿಪ್ಲಾಯ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಇದರಿಂದ ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಹಾಗಾದರೆ ಮುಂದೆ ಏನು ಮಾಡಬೇಕು ಅಂತಂದರೆ ಒಂದು ಈ ಏನು ಕ್ಲೈಮೇಟ್ ರೆಸಿಲಿಯಂಟ್ ಸೀಡ್ಸ್ಗಳಿದೆ ಇವುಗಳನ್ನು ವೇಗವಾಗಿ ರೈತರಿಗೆ ತಲುಪುವಂತೆ ನೋಡ್ಕೋಬೇಕು ಒಂದು. ತದನಂತರ ಏನು ಅಂದರೆ ಈ ಬಯೋಪೆಸ್ಟಿಸೈಡ್ಸ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸನ್ನು ಚೆಕ್ ಮಾಡಬೇಕು ಫಾರ್ ಬಯೋ ಇನ್ಪುಟ್ಸ್. ಅಂದರೆ ಬಯೋಪೆಸ್ಟಿಸೈಡ್ಸ್ ಇರ್ಬೋದು, ಬಯೋ ಫರ್ಟಿಲೈಸರ್ಸ್ ಇರ್ಬೋದು, ಇವುಗಳಿಗೆ ಸರಿಯಾದ ಒಂದು ಸ್ಟ್ಯಾಂಡರ್ಡ್ಸ್ಗಳನ್ನು ಕೊಡಬೇಕು. ಸೊ ಓನ್ಲಿ ದೆನ್ ದೇ ಕ್ಯಾನ್ ಬಿ ಯೂಸ್ ಅನ್ನುವಂಥ ಒಂದು ಸ್ಟ್ಯಾಂಡರ್ಡ್ಸನ್ನು ಕೊಟ್ಟಾಗ ಆ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ನಂತರ ಏನು ಅಂತಂದರೆ ಏನು ಡಿಜಿಟಲ್ ಡಿವೈಡ್ ಇದೆ, ಡಿಜಿಟಲ್ ಡಿವೈಡನ್ನು ಕಡಿಮೆ ಮಾಡಿ ಡಿಜಿಟಲ್ ಲಿಟರಸಿಯನ್ನು ಕೊಟ್ಟು AI ಸಾಧನಗಳ ಒಂದು ಬಳಕೆ ಏನಿದೆ ಅವುಗಳನ್ನು ವಿಸ್ತರಿಸಬೇಕು ಅನ್ನುವಂಥದ್ದು. ತದನಂತರ ಏನು ಅಂದರೆ ಫೈನಾನ್ಸನ್ನು ಕೊಡೋದು, ಇನ್ಶೂರೆನ್ಸನ್ನು ಕೊಡೋದಿರ್ಬೋದು, ಇವುಗಳನ್ನೆಲ್ಲ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಏನು ಮಾಡಬೇಕು ಅಂದರೆ ಓವರಾಲ್ ಆಗಿ ನಾವು ನೋಡಿದಾಗ ಈ ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಈಗಿನ ಒಂದು ಕಾಲಕ್ಕೆ ನೋಡಿದಾಗ ಭಾರತಕ್ಕೆ ಇಟ್ ಇಸ್ ನಾಟ್ ಆನ್ ಆಪ್ಷನ್.
ಭಾರತ ಇಟ್ ಹ್ಯಾಸ್ ಟು ಚೇಂಜ್ ಟು ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಟು ಮೇಂಟೈನ್ ಫುಡ್ ಸೆಕ್ಯೂರಿಟಿ ಇರ್ಬೋದು, ಇಲ್ಲ ಅಂತಂದರೆ ಲಾಂಗ್ ಟರ್ಮ್ ಅಗ್ರಿಕಲ್ಚರ್ ಸಸ್ಟೈನಬಿಲಿಟಿಯನ್ನು ಮೇಂಟೈನ್ ಮಾಡಬೇಕು ಅಂದರೆ ಈಗ ಈ ಕ್ಷಣದಿಂದನೇ ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ಗೆ ಭಾರತ ಶಿಫ್ಟ್ ಆಗಬೇಕಾಗುತ್ತೆ. ಸೊ ಹಾಗಾಗಿ ಈ ಎಲ್ಲ ಒಂದು ಸಜೆಷನ್ಸನ್ನು ತಗೊಂಡು ಏನು ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಇದೆ ಇದನ್ನು ಭಾರತ ಡಿಪ್ಲಾಯ್ ಮಾಡಬೇಕು, ಮತ್ತಷ್ಟು ಅದನ್ನ ಎಫೆಕ್ಟಿವ್ ಆಗಿ ಡಿಪ್ಲಾಯ್ ಮಾಡಬೇಕು ಅನ್ನುವಂಥದ್ದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.